ದೇಶಕ್ಕೆ ಯೋಧ, ನಾಡಿಗೆ ರೈತ, ಬಾಳಿಗೆ ಗುರು ಒಬ್ಬ ತಾನೆ. ಅಕ್ಷರ ಕಲಿಸೋ, ಅಜ್ಞಾನ ಅಳಿಸೋ, ಅವನೂನು ಅನ್ನದಾತಾನೆ. ತಪ್ಪು ಸರಿಯ ತಿದ್ದಿ ತಿಳಿ ಹೇಳಿ ಸಮಬುದ್ಧಿ, ನಮ್ಮ ಚಿತ್ತ ಶುದ್ಧಿಯಾಗೋ ಹಾದಿ. ಎಷ್ಟೇ ದೂರ ಹೋದ್ರೂ ಮರಿಬೇಡ ನಿನ್ನ ಬೇರು, ನಿನ್ನ ಸಾಧನೆಗೆಲ್ಲ ಇದುವೇ ಆದಿ. ಪಾಠಶಾಲಾ 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 ಪಾಠಶಾಲಾ. ದೇಶಕ್ಕೆ ಯೋಧ, ನಾಡಿಗೆ ರೈತ, ಬಾಳಿಗೆ ಗುರು ಒಬ್ಬ ತಾನೆ. ಅಕ್ಷರ ಕಲಿಸೋ, ಜ್ಞಾನ ಅಳಿಸೋ, ಅವನೂನು ಅನ್ನದಾತಾನೆ. ಪ್ರತಿಯೊಂದು ಮಾತು ಕಲಿತ ಜಾಗ, ಪ್ರತಿ ಹೆಜ್ಜೆ ಗುರುತು ಅರಿತ ಜಾಗ, ಕನಸುಗಳ ಜೊತೆಗೆ ನಡೆದ ಜಾಗ, ಸ್ನೇಹಿತರ ಪ್ರೀತಿ ಪಡೆದ ಜಾಗ. ಎಲ್ಲರೂ ಒಂದೇ, ಇಲ್ಲಿ ಮೇಲೂ ಕೀಳಿಲ್ಲ, ಜ್ಞಾನದ ಹಸಿವಿದ್ದಾಗ ಮೊದಲು ಕೊನೆಯಿಲ್ಲ. ಮನೆಯೇ ಮೊದಲ ಶಾಲೆ, ತಾಯಿನೇ ಗುರುವು, ತಾಯಿಗೂ ಪಾಠ ಹೇಳಿದ ಗುರುವೇ ಅರಿವು. ಎಲ್ಲ ದಾನಕ್ಕೂ ಶ್ರೇಷ್ಠ ವಿದ್ಯೆ ಎನ್ನುವುದನ್ನು ತಿಳಿದ ದೇಶ ನಮದು, ವಿಶ್ವದ ಕಣ್ಣು. ಮುಂದೆ ಗುರಿ ಇರಬೇಕು, ಹಿಂದೆ ಗುರು ಇರಬೇಕು, ನಂಬಿ ನಡೆದರೆ ಸಾಕು ಸಾರ್ಥಕ ಬದುಕು. ಪಾಠಶಾಲಾ ಬೆರೆಯೋದು ಹೇಗೆ ಕಂಡಿದ್ದಿಲ್ಲಿ, ಜೊತೆಯಾಗಿ ಹಂಚಿ ತಿಂದಿದ್ದಿಲ್ಲಿ, ಹಿರಿಯರಿಗೆ ತಲೆಬಾಗಿ ನಿಂತಿದ್ದಿಲ್ಲಿ, ಬದುಕುವ ರೀತಿ ಕಲಿತಿದ್ದಿಲ್ಲಿ. ಶಿಕ್ಷಣ ಶಿಕ್ಷೆ ಅಲ್ಲ, ನಮ ಕಾಯುವ ರಕ್ಷೆ, ಪುಸ್ತಕ ಹಿಡಿದ ಕೈ ಸರಿದಾರಿಯ ನಕ್ಷೆ. ತಂದೆ ತಾಯಿ ದುಡಿಮೆ ನಮ್ಮ ಬೆಳವಣಿಗೆ, ತಿದ್ದೋ ಗುರುವಿನ ತಾಳ್ಮೆ ನಮ್ಮ ಬರವಣಿಗೆ. ಓದಿಸುವವರಿಗೆ ಮಾತ್ರ ಸಿರಿತನ ಬಡತನ ಎಲ್ಲ, ಓದೋ ಮನಗಳಿಗೆ ಯಾವುದು ಇಲ್ಲ. ನೀರಲ್ಲಿ ಮೀನು ಅಡಿ ಮುಟ್ಟದೇನು, ಆ ದೈವದಾಜ್ಞೆನೇ ಎಲ್ಲಾನು. ಹೇ ಶಾರದೆ ದಯ ಪಾಲಿಸು, ಈ ಬಾಳನ್ನು ಬೆಳಕಾಗಿಸು. ಹೇ ಶಾರದೆ ದಯ ಪಾಲಿಸು, ಈ ಬಾಳನ್ನು ಬೆಳಕಾಗಿಸು. ನಾಳೆಗಳ ದಾರಿಯಲ್ಲಿ ನಂಬಿಕೆಯ ನೆಲೆಯಾಗಿರಿಸು, ಮುನ್ನಡೆಸು.
ಪಾಲಿಸು ಈ ಬಾಳನ್ನು ಬೆಳಕಾಗಿಸು ಹೇ ಶಾರದೆ. ಥ್ಯಾಂಕ್ ಯು. 98-99ನೇ ಸಾಲಿನ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಸ್ನೇಹಿತರಾಗಿರ್ತಕ್ಕಂಥ ನಾಗರಾಜ್ ಕಾಂಟ್ರಾಕ್ಟ್ರು ಇವರು ವೇದಿಕೆ ಮೇಲೆ ಬಂದು ಆಸೀನರಾಗಬೇಕೆಂದು ಕೇಳ್ಕೊಳ್ತಿದ್ದೇನೆ. ಅದೇ ರೀತಿಯಾಗಿ ಕಾರ್ಯಕ್ರಮ ಗುರು ಶಿಷ್ಯರ ಪುನರ್ಮಿಲನ ಈ ಒಂದು 1998-99ನೇ ಸಾಲಿನ 7ನೇ ತರಗತಿ ವಿದ್ಯಾರ್ಥಿಗಳಿಂದ ಈ ಕಾರ್ಯಕ್ರಮ ನಾವೆಲ್ಲರೂ ಆಯೋಜನೆ ಮಾಡಿಕೊಂಡಿರ್ತೀವಿ. ಈ ಒಂದು ಕಾರ್ಯಕ್ರಮಕ್ಕೆ ಮೊದಲನೇದಾಗಿ ಈ ಶಾಲೆಗೆ ಅಂದರೆ ಭೂದಾನಿಗಳಾಗಿರ್ತಕ್ಕಂಥ ಶ್ರೀನಿವಾಸ್ ಸರ್ ತೊಪ್ಪಲ್ ಚೆನ್ನಪ್ಪ ಅವರ ಮೊಮ್ಮಗ ಅವರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ ಒಂದು ಹೂಗುಚ್ಛ ಕೊಡೋದ್ರ ಮೂಲಕ ನಮ್ಮ ವೆಂಕಟೇಶ್ ಮಡಿವಾಳ ವೆಂಕಟೇಶ್ ಅವರು ಬಂದು ಸ್ವಾಗತ ಬಯಸಬೇಕಂತ. ಅದೇ ರೀತಿ ಅದೇ ರೀತಿ ನಮ್ಮ ಅವರು ಕೂಡ 1998-99ನೇ ಸಾಲಿನಲ್ಲಿ ಸೇವೆ ಸಲ್ಲಿಸಿ ನಿವೃತ್ತರಾಗಿದ್ದಾರೆ. ವೇದಿಕೆಯ ಮೇಲೆ ಅಲಂಕರಿಸಿರುವ ಗಣ್ಯರೇ ಮತ್ತು ನನ್ನ ಶಿಕ್ಷಕರೇ ಮತ್ತು ನನ್ನ ಸ್ನೇಹಿತರೆ, ಸೊ ಈಗಲೇ ಹೇಳಿದಂತೆ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಅಂದರೆ ನಾವು ಗುರುಗಳನ್ನು ಬ್ರಹ್ಮನಿಗೆ, ಗುರುಗಳನ್ನು ವಿಷ್ಣುವಿಗೆ ಮತ್ತು ಗುರುವನ್ನು ಮಹೇಶ್ವರಿಗೆ, ಸೊ ಹೀಗೆ ನಾವು ಗುರುಗಳನ್ನು ಸಾಕ್ಷಾತ್ ದೇವರಂತೆ ಕಾಣುವಂತಹ ಒಂದು ಸಂಪ್ರದಾಯದಲ್ಲೇ ಒಂದಿದೆ. ಸೊ ಈ ರೀತಿಯಾಗಿ ಇಂತಹ ಒಂದು ಸಂಪ್ರದಾಯವನ್ನು ಹೊಂದಿರತಕ್ಕಂತಹ ನಮ್ಮ ಭಾರತೀಯರು ಗುರುವಿನಲ್ಲಿ ಅಗಮ್ಯವಾದ ಒಂದು ಪ್ರೀತಿ ಮತ್ತು ಗೌರವವನ್ನು ಇಟ್ಕೊಂಡಿರ್ತಾರೆ. ಮತ್ತು ಗುರುವಿನ ಬಗ್ಗೆ ಹೇಳೋದಾದರೆ, ಗುರು ಎಂದರೆ ಯಾರು? ಗುರು ಎಂದರೆ ಅಜ್ಞಾನದಿಂದ ಜ್ಞಾನದ ಕಡೆ ಕರೆದುಕೊಂಡು ಹೋಗ್ತಾರೆ, ಕತ್ತಲೆಯಿಂದ ಬೆಳಕಿನ ಕಡೆ ಕರೆದುಕೊಂಡು ಹೋಗ್ತಕ್ಕಂತಹ ಗುರುಗಳು. ಸೊ ಮತ್ತು ನಮಗೆ ಕಲಿಸಿರ್ತಕ್ಕಂತಹ ಈ ಎಲ್ಲ ಗುರುಗಳು ಮತ್ತು ಗುರುಗಳು ಮತ್ತು ಶಿಕ್ಷಕ ಅಂತ ಎರಡು ಪದಗಳು ಬರುತ್ತೆ. ಶಿಕ್ಷಕ ಅಂದರೆ ಕೇವಲ ವಿದ್ಯೆಯನ್ನು ಕಲಿಸ್ತಕ್ಕಂಥದ್ದು, ಆದರೆ ಗುರು ಅಂದರೆ ಅವು ಎಲ್ಲದನ್ನೂ ದಾಟಿ ಎಲ್ಲ ವಿಚಾರಗಳನ್ನು ಕೂಡ ಕಲಿಸ್ತಕ್ಕಂಥ. ಸೊ ನಮ್ಮ ಶಿಕ್ಷಕರಲ್ಲ, ಅವರು ನಮ್ಮ ಗುರುಗಳು ಎಂದು ಹೇಳಲು ಇಚ್ಛೆಪಡ್ತೇನೆ. ಮತ್ತು ಗುರುಗಳು ಅಂತ ಹೇಳಬೇಕಾದ್ರೆ ಮತ್ತೆ ಶ್ರೇಷ್ಠ ಗುರು ಯಾರು ಅಂತ ಬರುತ್ತೆ. ಅದಕ್ಕೆ ಇಂಗ್ಲೀಷ್ ಒಳಗೆ ನಮಗೆ ಐತಿ, ಆವರೇಜ್ ಟೀಚರ್ ಟೆಲ್ಸ್, ಗುಡ್ ಟೀಚರ್ ಎಕ್ಸ್ಪ್ಲೇನ್, ಗ್ರೇಟ್ ಟೀಚರ್ ಇನ್ಸ್ಪೈರ್ಸ್. ಸೊ ನಮ್ಮ ಎಲ್ಲ ಗುರುಗಳು ಕೂಡ ಗ್ರೇಟ್ ಟೀಚರ್ಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆ? ಒಂದು ಉದಾಹರಣೆಯನ್ನು ತೆಗೆದುಕೊಳ್ಳೋದಾದರೆ, ನಾನು ಈಗ ಸದ್ಯ ವಿಜ್ಞಾನ ಶಿಕ್ಷಕನಾಗಿದ್ದೇನೆ. ಆ ವಿಜ್ಞಾನ ಶಿಕ್ಷಕನಾಗಲು ಕಾರಣ ನನ್ನಲ್ಲಿ ವಿಜ್ಞಾನವನ್ನು ಪ್ರೀತಿಸುವ ಒಂದು ಗುಣವನ್ನು ಹುಟ್ಟಿಸ್ತಕ್ಕಂತಹ ನಮ್ಮ ಶಿಕ್ಷಕರು ಶಾರದಾಬಾಯಿ ಟೀಚರ್. ಆ ಶಾರದಾದೇವಿ ಟೀಚರು ಆ ವಿಜ್ಞಾನವನ್ನು ಮನಮುಟ್ಟುವಂತೆ ಕಲಿಸ್ತಾ ಇದ್ರು. ಅವರು ಕಲಿಸಿರ್ತಕ್ಕಂತಹ ಒಂದು ವಿಧಾನ ಇವತ್ತಿಗೂ ನನಗೆ ನೆನಪಾಯ್ತು. ಭ್ರಮಣ ಮತ್ತು ಪರಿಭ್ರಮಣ ಪಾಠ ಮಾಡ್ತಾಯಿದ್ರು. ಅಂದರೆ ಭೂಮಿಯು ಸೂರ್ಯನ ಸುತ್ತ ಹೇಗೆ ಚಲಿಸುತ್ತೆ ಅಂತ. ಸೊ ನನ್ನನ್ನೇ ಸೂರ್ಯನನ್ನಾಗಿ ನಿಂದ್ರಿಸಿ ಆ ಮೇಡಮ್ಮು ಸುತ್ತುತ್ತಾ ತೋರಿಸಿದ್ರು. ಈ ರೀತಿಯಾಗಿ
ನಮ್ಮ ಗುರುಗಳು ಮನಮುಟ್ಟುವಂತೆ ಕಲಿಸ್ತಾ ಇದ್ರು. ಸೊ ಇಂತಹ ಆ ಗುರುಗಳನ್ನು ನಾವು ನೆನೆಸ್ತಕ್ಕಂತಹ ಒಂದು ಸುದಿನವಾಗಿದೆ ಇದು. ಸೊ ಆದ್ದರಿಂದ ನಾವು ಈ ಗುರುವಂದನಾ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೇವೆ. ಸೊ ಇದರಲ್ಲಿ ಇಂಗ್ಲೀಷ್ ಮೀಡಿಯಂ ಸ್ಕೂಲಲ್ಲಿ ಅಲುಮ್ನಿ ಅಂತ ಆಚರಿಸ್ತಾರೆ. ಅಂದರೆ ಅಲುಮ್ನಿ ಅಂದರೆ ಹಳೆಯ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರನ್ನು ಭೇಟಿಯಾಗುವ ಒಂದು ದಿನ. ಅದೇ ರೀತಿ ಮತ್ತು ಸರ್ಕಾರಿ ಶಾಲೆಯಲ್ಲಿ ಹೇಗೆ, ಆದ್ದರಿಂದ ಈಗ ಪ್ರಸ್ತುತ ಮುಖ್ಯ ಶಿಕ್ಷಕರಾಗಿರ್ತಕ್ಕಂತಹ ಶಿವಕುಮಾರ್ ಸಾರು ಹೇಳ್ತಾ ಇದ್ರು. ಸೊ ಈ ರೀತಿಯಾಗಿ ಪ್ರೈವೇಟ್ ಶಾಲೆಗಳಲ್ಲಿ ಅಲುಮ್ನಿ ಅಂತ ನಡೆಸ್ತಾರ, ಅದೇ ರೀತಿ ನೀವು ಕೂಡ ಈ ರೀತಿ ಗುರುವಂದನಾ ಕಾರ್ಯಕ್ರಮವನ್ನು ನಡೆಸ್ಬೋದು ಅಂತ ಪ್ರೇರೇಪಿಸಿದ್ರು. ಸೊ ಅದರಲ್ಲಿ ಹನುಮಂತ ಈ ಕಾರ್ಯಕ್ರಮದ ಇನಿಷಿಯೇಟಿವನ್ನು ತೆಗೆದುಕೊಂಡು ಈ ಒಂದು ಕಾರ್ಯಕ್ರಮಕ್ಕೆ ಕಾರಣವಾಗಿದೆ. ಅದರ ಜೊತೆಗೆ ಉಳಿದ ಎಲ್ಲ ಹಳೆಯ ವಿದ್ಯಾರ್ಥಿಗಳು ಕೂಡ ಇದಕ್ಕೆ ಸಪೋರ್ಟ್ ಮಾಡಿದ್ದಾರೆ. ಇಷ್ಟು ಹೇಳಿ ನನ್ನ ಪ್ರಾಸ್ತಾವಿಕ ಮಾತನ್ನು ಬೋಧನೆಯನ್ನು ಮಾಡಿದಂತಹ ಹಲವು ಗುರುಗಳು ಅಕಾಲಿಕವಾಗಿ ಮರಣವನ್ನು ಹೊಂದಿದ್ದಾರೆ. ಅದಕ್ಕೆ ಈ ಒಂದು ವೇದಿಕೆಯ ಮೂಲಕ ಅವರಿಗೆ 1 ನಿಮಿಷದ ಕಾಲ ಮೌನಾಚರಣೆಯನ್ನು ಮಾಡುವುದರೊಂದಿಗೆ ಅವರ ಒಂದು ಆತ್ಮಕ್ಕೆ ಶಾಂತಿ ಸಿಗಲೆಂದು ಅವರಿಗೆ ಸಂತಾಪವನ್ನು ಸೂಚಿಸುವಂಥ ಕಾರ್ಯಕ್ರಮ. ಎಲ್ಲ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಅತಿಥಿ ಮಹೋದಯರು ಹಾಗೂ ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ನಮ್ಮ ಸ್ನೇಹಿತೆಯರು ಎಲ್ಲರೂ ಕೂಡ ಎದ್ದು ನಿಂತ್ಕೊಂಡು ಈ ಶಾಲೆ ನೆಚ್ಚಿನ ವಿದ್ಯಾರ್ಥಿಗಳೇ, ವಿದ್ಯಾರ್ಥಿನಿಯರೇ, ಈ ದಿವಸ ಈ ಕಾರ್ಯಕ್ರಮಕ್ಕೆ ವೇದಿಕೆಯ ಮೇಲೆ ಪ್ರತಿಬಿಂಬಿಸ್ತಕ್ಕಂಥ ನಿಮಗೆ ಆ ಅಕ್ಷರದಿಂದ ಕೊನೆಯ ಅಕ್ಷರದವರೆಗೂ ಕಲಿಸಿ ನಿಮ್ಮನ್ನು ಈ ಮಟ್ಟಕ್ಕೆ ಬೆಳೆಸತಕ್ಕಂಥ ವೇದಿಕೆ ಮೇಲಿರುವ ಗುರುವೃಂದವೇ, ಹಾಗೆಯೇ ನಾನು ಈ ಕಾರ್ಯಕ್ರಮಕ್ಕೆ ಆಗಮಿಸತಕ್ಕಂಥ ವೇದಿಕೆ ಮೇಲೆ ಉಪಸ್ಥಿತಕ್ಕಂಥ ಶ್ರೀ ಶಾರದಾದೇವಿ ನಿವೃತ್ತ ಶಿಕ್ಷಕರೇ, ಹಿರಿಯ ಮಿತ್ಲಾಬಾಯಿ ಶಿಕ್ಷಕರೇ, ಹಾಗೆ ಮಧುಸೂದನ್ ಸರ್ ಅವರೇ, ಹಾಗೆ ವಿಶ್ವನಾಥ್ ಸರ್ ಅವರೇ, ಇವರೆಲ್ಲರೂ ನನಗೆ ಹಿರಿಯ ಶಿಕ್ಷಕರು, ಮಾರ್ಗದರ್ಶನ ಶಿಕ್ಷಕರು. ಹಾಗೆ ಮತ್ತೊಬ್ಬರು ಯಾವತ್ತೂ ಈ ಶಾಲೆಯನ್ನು ಅನೇಕ ವಿದ್ಯಾರ್ಥಿಗಳಿಗೆ ಬೆಳಕನ್ನು ಕೊಡ್ತಕ್ಕಂಥ ಕೆಲಸವನ್ನು, ಈ ಶಾಲೆಯ ಮಕ್ಕಳಿಗೆ ಸ್ಥಳವನ್ನು ಕೊಟ್ಟಿರ್ತಕ್ಕಂಥ 3 ಜನ ಸ್ಥಳದಾನಿಗಳಿದ್ದಾರೆ. ಅವರನ್ನು ಈ ಸಂದರ್ಭದಲ್ಲಿ ನಾವು ಸ್ಮರಿಸ್ಕೊಳ್ಬೇಕಾಗತ್ತೆ. ಫಸ್ಟಿಗೆ ದಿವಂಗತ ತಪ್ಪಲ ಚೆನ್ನಪ್ಪ ಅವರು, ದಿವಂಗತ ಸಿದ್ದಪ್ಪ ಅವರು, ದಿವಂಗತ ಕೃಷ್ಣರಾವ್ ಅವರು. ನಂತರ
ಅವರ ಒಂದು ಮಾರ್ಗದರ್ಶನದ ಮತ್ತೊಬ್ಬ ಮುಖ್ಯ ರೂವಾರಿಗಳಾಗಿರ್ತಕ್ಕಂಥ ಈ ಕಾರ್ಯಕ್ರಮದ ಮುಖ್ಯನನ್ನು ಅವ್ರನ್ನ ನೆನೆಸ್ಕೊಳ್ಬೇಕು. ಇಲ್ಲಿ ನಿವೃತ್ತರಾಗಿರ್ತಕ್ಕಂಥ ಶಿಕ್ಷಕರು ಇದ್ದರು, ಒಬ್ಬರು ಕೃಷ್ಣಸ್ವಾಮಿ ಸರ್ ಅವರು ನಮ್ಮೆಲ್ಲರಿಗೆ ಮಾರ್ಗದರ್ಶಕರಾಗಿ ಈ ಶಾಲೆಯ ತುಂಬ ಬದಲಾವಣೆಗೆ ನಮ್ಮ ಹಿಂದೆ ಸದಾ ಶಿಕ್ಷಕರಿಂದ ಸಮುದಾಯದಿಂದ ಇರ್ತಕ್ಕಂಥ ಕೆಲಸವನ್ನು ಮಾಡಿ ಅವರು ಇವತ್ತು ನಮ್ಮನ್ನು ಬಿಟ್ಟಿಲ್ಲ, ನಮ್ಮನ್ನು ಬಿಟ್ಟು ಇದರ ಅಂದ್ಕೊಂಡಿದ್ದೀವಿ ನಾವು. ಸೊ ಯಾವತ್ತೂ ಅವರಿಗೆ ನಾನು ಋಣಿಯಾಗಿರ್ತೇನೆ. ಯಾಕಂದರೆ ಇದನ್ನೆಲ್ಲ ಬದಲಾವಣೆಗೆ ಎಂಥ ಒಂದು ಯಾವುದೇ ಅಡೆತಡೆಗಳು ಬಂದರೂ ಸಹ ಆ ಅಡೆತಡೆಗಳನ್ನು ಭಾಳಷ್ಟು ಶಾಂತ ರೀತಿಯಿಂದ ಸಹಕಾರವನ್ನು ನೀಡಿ ಈ ಎಲ್ಲ ಬದಲಾವಣೆಗೆ ಕಾರಣೀಕರ್ತರು ನಮ್ಮ ಕೃಷ್ಣಸ್ವಾಮಿ ಸರ್ ಅವರು. ಹಾಗೆ ಅದರಿಂದ ಭಾಳಷ್ಟು ಜನ ಈ ಊರಿನ ಹಿರಿಯರಿದ್ದಾರೆ. ಈ ಶಾಲೆಯ ಒಂದು ಇತಿಹಾಸವನ್ನು ನಾನು ಹೇಳಬೇಕಾದ್ರೆ 1942ರಲ್ಲಿ ಈ ಶಾಲೆ ಪ್ರಾರಂಭ ಆಗಿರ್ತಕ್ಕಂಥದ್ದು. ಒಂದು ಬೋರ್ಡ್ ಸ್ಕೂಲ್ ಆಗಿ ಪ್ರಾರಂಭ ಆಗ್ತದೆ. ಮೊಟ್ಟ ಮೊದಲಿಗೆ ಈ ಶಾಲೆಗೆ ಒಂದು ಸ್ಥಳವನ್ನು ಕೊಡಲಿಕ್ಕೆ ದಿವಂಗತ ತಪ್ಪಲ್ ಚೆನ್ನಪ್ಪ ಅವರು ಮುಂದೆ ಬರ್ತಾರೆ. ಅವರು ಅಲ್ಲಿರ್ತಕ್ಕಂಥ ಬಿಲ್ಡಿಂಗನ್ನು ಕೊಟ್ಟರು, ಜಾಗವನ್ನು ಕೊಟ್ಟರು. ತುಂಬ ದಿನಗಳಿಂದ ಈ ಶಾಲೆ ಬೆಳೆದು ಇವತ್ತಿನ ದಿನ ಈ ಮಟ್ಟಕ್ಕೆ ನಿಂತಿದೆ. ಅದೆಲ್ಲ ನಿಮ್ಮೆಲ್ಲರ ಸಹಕಾರ, ಊರಿನ ಹಿರಿಯರ ಸಹಕಾರ, ನಮ್ಮ ಶಿಕ್ಷಣ ಇಲಾಖೆಯ ಅಧಿಕಾರಿಗಳ ಸಹಕಾರ ಅಂತ ನಾನು ಭಾವಿಸಿಕೊಂಡು ಈ ವೇದಿಕೆ ಮೇಲೆ ಏನಿದ್ದಾರೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ನಮ್ಮ ಹಾಲಿ ಕೆಲಸ ನಿರ್ವಹಿಸ್ತಕ್ಕಂಥ ಶಿಕ್ಷಕರನ್ನು ನಾನು ಈ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಮಾಡ್ಕೊಳ್ತಾ, ತಮ್ಮೆಲ್ಲರನ್ನು ಸ್ವಾಗತ ಮಾಡ್ಕೊಳ್ತಾ, ನಮ್ಮ ಬಿಸಿಯೂಟ ಸಿಬ್ಬಂದಿ, ನಮ್ಮ SDMCಯ ಪ್ರತಿಯೊಬ್ಬ ಅಧ್ಯಕ್ಷರು, ಉಪಾಧ್ಯಕ್ಷರು, ಪ್ರತಿಯೊಬ್ಬ ಸದಸ್ಯರು, ಹಾಗೆ ಈ ವಾರ್ಡಿನ ಪುರಸಭೆಯ ಸದಸ್ಯರಾಗಿರ್ತಕ್ಕಂಥ ಅಜಯ್ ಅವರನ್ನು ನಾನು ಪರೋಕ್ಷವಾಗಿ ಅವ್ರನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ಕೊಳ್ತಾ, ಈ ಒಂದು ಕಾರ್ಯಕ್ರಮವನ್ನು ನನ್ನ ಹಳೆ ವಿದ್ಯಾರ್ಥಿಗಳು ಒಂದಿಷ್ಟು ಜನ ಶಾಲೆಗೆ ಬರ್ತಾ ಇರ್ತಾರೆ. ಯಾವುದೇ ಕಾರಣಕ್ಕೆ ಅವರ ಒಂದು ದೃಢೀಕರಣ ಪತ್ರಕ್ಕೋ ಅಥವಾ ಅವ್ರ ಮಕ್ಕಳನ್ನ ಸೇರಿಸ್ಲಿಕ್ಕೋ ಬರ್ತಾ ಇರ್ತಾರೆ ಒಂದಿಷ್ಟು ಜನ ನನ್ನ ವಿದ್ಯಾರ್ಥಿಗಳು. ಆಗ ನಾನು ಮರಿಸ್ವಾಮಿ ಇರ್ಬೋದು, ಮತ್ತು ನಮ್ಮ ಭಾಳಷ್ಟು ಶ್ರೀನಿವಾಸ ಇರ್ಬೋದು, ಅಂಬರೀಷ್ ಇರ್ಬೋದು, ಭಾಳಷ್ಟು ಜನ ಎಲ್ಲರೂ ಬರ್ತಿರ್ತಾರೆ. ಬಂದಂಥ ಸಂದರ್ಭದಲ್ಲಿ ನಾನು ಒಂದಿಷ್ಟು ಉದಾಹರಣೆಗಳನ್ನು, ಸರ್ ನಾನು ಯಾರೋ ಒಬ್ಬರು ನಾನು ಹಳೆ ಶಾಲೆಯಲ್ಲಿ ಒಂದು ಗುರುವಂದನ ಕಾರ್ಯಕ್ರಮ ಮಾಡಿದ್ರು, ಅದು ಯಾರೋ ಪೇಪರ್ನಲ್ಲಿ ಬಂದಿತ್ತು. ಆ ಬಂದಂಥ ಸಂದರ್ಭದಲ್ಲಿ ಸರ್ ಎಲ್ಲ ಪೇಪರ್ನಲ್ಲಿ ಎಲ್ಲಿ ಸರ್ ಇದೆ ಅಂತ ಕೇಳಿದರು. ಇಲ್ಲಪ್ಪ ಗುರುವಂದನ ಕಾರ್ಯಕ್ರಮ ಅಂತೇಳಿ. ಆವತ್ತಿನ ದಿನ ನಾನು ಒಂದಿಷ್ಟು ಜನರಿಗೆ ಹಂಚ್ಕೊಂಡೆ, ನೀವು ಯಾಕೆ ಮಾಡ್ಬಾರ್ದು, ನಮ್ಮಲ್ಲಿ ಶಾರದಮ್ಮ ಟೀಚರು, ಮಿತ್ಲಾಬಾಯಿ ಟೀಚರು, ಮಧುಸೂದನ್, ಇಲ್ಲಿ ಭಾಳಷ್ಟು ಜನ, ಗುರುನಾಥ್ ಸರ್ ಅವರು ಇಲ್ಲ, ರಾಮಪ್ಪ ಸರ್ ಇಲ್ಲ, ಆಮೇಲೆ ನಮ್ಮ ನರಸಪ್ಪ ಸರ್ ಇಲ್ಲ, ಅವರೆಲ್ಲರೂ ಭಾಳಷ್ಟು ಕೆಲಸ ಮಾಡಿದ್ದಾರೆ. ಅವರ ಒಂದು ಸ್ಮರಣೆಗೋಸ್ಕರ ಆದರೂ ಒಂದು ಗುರುವಂದನ ಮಾಡಿ ಅಂತಕ್ಕಂಥದ್ದು ನಾನು ಅವ್ರಲ್ಲಿ ಹಂಚ್ಕೊಂಡೆ. ಇವತ್ತಿನ ದಿನ ಕನಸು ನಮ್ಮ ವೆಂಕಟೇಶ್ ಹನುಮಂತ ಭಾಳಷ್ಟು ಸಹಕಾರ ಮಾಡಿ ಇವತ್ತು ಈ ಕಾರ್ಯಕ್ರಮವನ್ನು ಭಾಳಷ್ಟು ಅಚ್ಚುಕಟ್ಟಾಗಿ ಇಲ್ಲಿ ಆಯೋಜನೆ ಮಾಡಿದ್ದಾರೆ. ನಿಮ್ಮೆಲ್ಲರ ಪರವಾಗಿ ನಾವು ಮೊಟ್ಟ ಮೊದಲಿಗೆ ಈ ಕಾರ್ಯಕ್ರಮದ ಮುಖ್ಯನ ಧನ್ಯವಾದಗಳನ್ನ ಹೇಳಕ್ಕೆ ಬಯಸ್ತೇನೆ. ನನಗೆ ಎಷ್ಟು ಸಂತೋಷ ಆಗೈತೆ ಅಂದ್ರೆ ಅಷ್ಟು ಸಂತೋಷ ಆಗಿದೆ. ಒಂದು ನೋವಿದೆ ನನಗೆ, 5 ದಿನದಿಂದ ಒಂದು ನೋವಿದೆ. ಆ ಎಲ್ಲದನ್ನು ಮರ್ತೋಗ್ಬಿಡ್ತೀವಿ ಇವತ್ತು. ನನಗೆ ಭಾಳಷ್ಟು ಖುಷಿಯಿಂದ ಇವತ್ತು ನಾನು ನಿಮ್ಮ ಜೊತೆಗೆ ತೊಡಗಿದ್ದೀನಿ. ಅದನ್ನೇ ನಾವು ಏನು ಸಂಪತ್ತು, ಸಿರಿ ಸಂಪತ್ತು ಏನು ದಾನ ಮಾಡಿದ್ರೂ ಯಾರಿಗೂ ಒಂದಿಷ್ಟು ಜನ ಕೊಟ್ಟರಿಗೆ ಇಸ್ಕೊಂಡ್ರೆ ಗೊತ್ತಾಗುತ್ತೆ. ಆದರೆ ವಿದ್ಯಾವನ್ನು ಕೊಟ್ಟಿರ್ತೀವಲ್ಲ, ಅದು ಇವತ್ತೇನು ಬೆಳೆದು ನಿಂತಿರ್ತಿರಲ್ಲ, ಅದು ನಿಮಗೆ ಗೊತ್ತಾಗುತ್ತೆ. ನಮ್ಮ ಗುರುಗಳಪ್ಪ ನಾನು ಹೇಳ್ತಿದ್ದೆ ತರಗತಿಯಲ್ಲಿ ಯಾವಾಗಲೂ ಏನಂತ ಹೇಳ್ತಿದ್ದೆ, 25 ವರ್ಷ ಕಷ್ಟಪಟ್ಟರು ನೀವು ಅಂತ ಹೇಳ್ತಿದ್ದೆ. ಕೇಳಿಸ್ಕೊಂಡಿರ? ಕೈ ಹತ್ರ ಕೇಳಿಸ್ಕೊಂಡ್ರು? ಎಲ್ಲರೂ ಕೇಳಿಸ್ಕೊಂಡ್ರು. ಗುಡ್. ನೀವು 25 ವರ್ಷ ಕಷ್ಟಪಟ್ಬಿಟ್ರೆ 75 ವರ್ಷ ನಿಮ್ಮ ಆರೋಗ್ಯ ತುಂಬ ಚೆನ್ನಾಗಿರ್ತೈತಿ. ನೀವು ಒಳ್ಳೆಯ ಸಮಾಜದಲ್ಲಿ ಒಳ್ಳೆಯ ವ್ಯಕ್ತಿಗಳಾಗ್ತೀರಾ, ಗಿಡ ನೆರಳು ಕೊಡ್ತಕ್ಕಂಥ ವ್ಯಕ್ತಿಗಳಾಗ್ತೀರಾ ಅಂತ ಹೇಳ್ತಿದ್ದೆ ನಾನು. ಹಾಗೆ ಇವತ್ತು ನನ್ನ ಕಣ್ಣು ಮುಂದೆ ಕಾಣ್ತಿದ್ರಿ ನೀವೆಲ್ಲ. ಸರ್ ಬಂದ ತಕ್ಷಣ ನನಗೆ ಎಷ್ಟು ಖುಷಿ ಆಯ್ತು. ಸರ್ ನಾನು ಈಗೆಲ್ಲ ಹೇಳ್ಕೊಂಡ್ರೆ ತಮ್ಮ ಪರಿಚಯವನ್ನು ಭಾಳಷ್ಟು ಖುಷಿ ಅನ್ನಿಸ್ತು ನನಗೆ. ಸೊ ವಿದ್ಯಾರ್ಥಿ ಗುರುಗಳ ಮಧ್ಯೆ ಇರ್ತಕ್ಕಂಥದ್ದು ಈ ಸಂಬಂಧ ಏನಿದೆಯಲ್ಲ, ಇಷ್ಟೇ. ಏನಿದೆ ಸಂಬಂಧ?
ನಾವು ಕೊಟ್ಟಿರ್ತಕ್ಕಂಥ ಶಿಕ್ಷಣವನ್ನು ತಮ್ಮಲ್ಲಿ ಅರಿಸಿಕೊಂಡು ಸಮಾಜದಲ್ಲಿ ಒಳ್ಳೆಯ ವಿದ್ಯಾರ್ಥಿಗಳಾಗಿ ಬಿಂಬಿಸ್ತಿರಲ್ಲ, ಇದೇ ಗುರುದಕ್ಷಿಣೆ. ಇದನ್ನು ಬಿಟ್ಟು ಮತ್ತೇನಿಲ್ಲ. ಅಂಥದೇ ಕಾರ್ಯಕ್ರಮವನ್ನು ಇವತ್ತೆಲ್ಲ ಗುರುಗಳ ಮುಂದೆ ಭಾಳಷ್ಟು ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡಿದ್ರೆ ನಾನು ಈ ಕಾರ್ಯಕ್ರಮದ ಮುಖ್ಯನ ಮಗದೊಮ್ಮೆ ನಿಮಗೆ ಧನ್ಯವಾದಗಳನ್ನ ಹೇಳ್ತಾ, ಇಂಥ ಕಾರ್ಯಕ್ರಮಗಳು ಸರ್ಕಾರಿ ಶಾಲೆಗಳಲ್ಲಿ ಆಗಲಿ, ಸರ್ಕಾರಿ ಶಾಲೆಯ ಶಿಕ್ಷಕರು, ಖಾಸಗಿ ಶಾಲೆಯ ಶಿಕ್ಷಕರು ಎಲ್ಲರೂ ಶಿಕ್ಷಕರೇ. ಆದರೆ ಅಲ್ಲಿ ಬೇರೆ ಯಾವುದೋ ಮೂಲಗಳಿಂದ ಕೊಂಡಿರ್ತತಿ, ಅವರೆಲ್ಲ ಆ ಶಿಕ್ಷಕರನ್ನ ಸ್ಮರಿಸ್ತಾರೆ. ಆಡಳಿತ ಮಂಡಳಿ ಮಾಡ್ಬೋದು ಅಥವಾ ಹಳೆ ವಿದ್ಯಾರ್ಥಿಗಳು ಮಾಡ್ಬೋದು. ಇದು ಸರ್ಕಾರಿ ಶಾಲೆಗಳಲ್ಲಿ ಮಾಡಿ ಅಂತಕ್ಕಂಥ ಮಾತನ್ನು ನಾನು ಮತ್ತೊಮ್ಮೆ ತಮ್ಗೆ ಹೇಳಿ, ಇನ್ನೂ ಅನೇಕ ಬ್ಯಾಚ್ಗಳಿದ್ದಾವೆ. ನಾನು ಬಂದು ಸುಮಾರು ಇಲ್ಲಿ 28ನೇ ವರ್ಷ. ನಾನು 28ನೇ ವರ್ಷ. ಇದು ಮೊದಲನೇ ಗುರುವಂದನ ಕಾರ್ಯಕ್ರಮ ನನಗಲ್ಲ, ಇಲ್ಲಿ ಏನು ನನ್ನ ಹಿರಿಯರಲ್ಲ, ಶಾರದಮ್ಮಕ್ಕ ಇರ್ಬೋದು, ಮಿಥಿಲಾಬಾಯಿ ಟೀಚರ್ ಇರ್ಬೋದು, ನೋಡಲ್ಲಿ ವಿಶ್ವನಾಥ್ ಸಾರು. ನಾನು ಬಂದಾಗ ಮಧುಸೂದನ್ ಸಾರ್ ಹೆಡ್ ಮಾಸ್ಟರ್ ಇದ್ರು, ಮಧುಸೂದನ್ ಸಾರ್ ಇದ್ದರು, ಗುರುನಾಥ್ ಸಾರ್ ಇದ್ದರು, ಇವರಿಬ್ಬರು ಇದ್ದರು. ನಾನು ಫಸ್ಟಿಗೆ ಶಾಲೆಗೆ ಬಂದಾಗ ನೀವೆಲ್ಲ ಸಣ್ಣವರಿದ್ರಿ, ಈಗೆಲ್ಲ ದೊಡ್ಡವರಾಗಿರಿ. ನಾನು ಬಂದಾಗ ನೀವೆಲ್ಲ ನನಗಿಂತ ದೊಡ್ಡವರನ್ನ ಕಾಣಿಸಿದ್ರಿ. ಭಾಳಷ್ಟು ಹುಡುಗರು ನನಗೆ ಜಾಸ್ತಿ ಮಾಡವ, ಏನಿಲ್ಲ ಮಿಸ್ ಹಿಂಗೆ ಅಂತಂದ್ರೆ ಕೇಳಿಸಿ ಹೇಳ್ತಿದ್ದೆ ನಾನು. ಯಾರೋ ಒಬ್ರು ಬಂದು ಹೇಳ್ತಿದ್ರು ನನಗೆ, ಸರ್ ಅವ್ನು ಹಿಂಗಂದು ನೋಡಿ ಸರ್ ನಿಮ್ಗಂತ. ಹೌದಲ್ಲಪ್ಪ? ಲೆಕ್ಕ ನಮ್ಮ ಹೇಳ್ತಾನೆ ನೋಡ್ರಿ. ಭಾಳಷ್ಟು ನಾನು ಹೆಂಗೆ ಹಂಚ್ಕೊಳ್ತಿದ್ದೆ ಮಕ್ಕಳ ಜೊತೆಗೆ ಅಂದ್ರೆ ಭಾಳಷ್ಟು ಖುಷಿಯಿಂದ ಹಂಚ್ಕೊಳ್ತಿದ್ದೆ ಅದನ್ನು. ಯಾಕಂದರೆ ನಮ್ಮ ಜೀವನ ಹೇಗಿತ್ತು ಅಂದರೆ, ನಾನು ಸುಮಾರು 50 ಕಿಲೋಮೀಟ್ರಿಂದ ಬರ್ತಾಯಿದ್ದೆ. ಇಲ್ಲಿ 9:00 ಬಂದಿಲ್ಲ ಅಂದ್ರೆ ಮಧುಸೂದನ್ ಸರ್ ಕ್ವಶನ್ ಮಾರ್ಕ್ ಇಡ್ತಿದ್ರು, ಇಟ್ಟು ಬಿಡ್ತಿದ್ರು, CL ಹಾಕ್ಬಿಟ್ಟಿದ್ದಾರೆ. ನೆನಪಿದೆ ಸರ್ಗೆ 3 ಸಲ CL ಹಾಕ್ಸ್ಕೊಂಡಿನಿ ನಾನು. 5 ನಿಮಿಷಕ್ಕೆ 3 ಸಲ CL ಹಾಕ್ಸ್ಕೊಂಡು ಕೆಲಸ ಮಾಡಿದ್ದೀನಿ. ಸರ್ ಮತ್ತೆ ಬೇಜಾರಾಗಬೇಡ್ರಿ, ಅಲ್ಲ ಅವತ್ತಿನ ಪರಿಸ್ಥಿತಿ ಹಂಗಿತ್ತು. ನಾನು 50 ಕಿಲೋಮೀಟ್ರ್ ದೂರ ಬರ್ತಾಯಿದ್ದೆ. ಬಂದ ತಕ್ಷಣ ಲೇಟ್ ಆದರೆ ಗುರುನಾಥರಾವ್ ಸರ್ ಅವ್ರು CL ಹಾಕ್ಬಿಡೋರು. ಯಾಕಂದರೆ ಎಲ್ಲೇ ಒಂದು ಕಡೆ ಬದ್ಧತೆ ಬೇಕು ಮನುಷ್ಯನಿಗೆ. ಸೊ ಅಂಥ ದಿನದಲ್ಲಿ ನಾವು ತುಂಬ ಮಕ್ಕಳಿಗೆ ಯಾವ ರೀತಿ ಇತ್ತಿದ್ಲಿ ಅಂದ್ರೆ, ಎಲ್ಲರೂ ಭಾಳಷ್ಟು ಶಿಕ್ಷಣದ ಬಗ್ಗೆ ಕಾಳಜಿ. ಈ ಬ್ಯಾಚ್ ಏನಿದೆಯಲ್ಲ, ಈ ಬ್ಯಾಚ್ ತುಂಬ ಕ್ಲವರ್ಸ್, ಬಹಳಷ್ಟು ಜಾಣರಿದ್ರು ಇದರಲ್ಲಿ. ನಾನು ಏನು ಖಾಸಗಿ ಶಾಲೆಯಲ್ಲಿ ಅದೇ ತಾನೇ ಬಿಟ್ಟು ಬಂದಿದ್ದೆ, ಅದಕ್ಕಿಂತಲೂ ಮಿಗಿಲಾಗಿರ್ತಕ್ಕಂಥ ವಿದ್ಯಾರ್ಥಿಗಳಿಲ್ಲಿದ್ದರು. ಭಾಳ ಖುಷಿ ಅನ್ಸುತ್ತೆ ನೋಡೋ, ನಗುತ್ತಾನೆ ಅವ್ರು ಶ್ರೀನಿವಾಸ. ಅವ್ನು ಕೂದಲೆಲ್ಲ ಹೋಗ್ಬಿಟ್ಟು ಅವ್ನಿಗೆ ಹೇಳ್ತಿದ್ದೆ ನಾನು, ಇಲ್ಲಿ ನೀನು ಒಳ್ಳೆ ಡಾಕ್ಟ್ರ್ ಆಗ್ತಿಕಣ್ಣ, ಡಾಕ್ಟ್ರ್ ಆಗ ಅಂತ ಹೇಳ್ತಿದ್ದೆ. ಅವ್ನು ಏನೋ ಅನ್ನೋ ಗೊತ್ತಾಗಿಲ್ಲ ನನಗೆ, ಇಂಜಿನಿಯರ್ ಆಗ್ಬಿಟ್ಟೆ, ಹಂಗೆ ಹೋಗಿಲ್ಬಿಡು. ಭಾಳಷ್ಟು ಹುಡುಗರಿಗೆ ನಾನು ಏನೇನೋ ಹೇಳ್ತಿದ್ದೆ. ಮರಿಸ್ವಾಮಿಗೆ ಅವರಿಗೆಲ್ಲರಿಗೂ ಭಾಳಷ್ಟು ಜನರಿಗೆ ಹೇಳ್ತಾ ಇದ್ದೆ. ಹೀಗೆ ನಾವು ಏನು ಶಿಕ್ಷಕರಾಗಿ ಇಲ್ಲಿದ್ದಾರೆ ನೋಡ್ರಿ, ಇವರೆಲ್ಲ ಮುಂದೆ ಫಸ್ಟ್ ಬೆಂಚಸ್, ಇವರೆಲ್ಲ ನಾನು ಪಾಠ ಮಾಡ್ತಾಯಿದ್ದೆ. ಇವರೆಲ್ಲ ಭಾಳಷ್ಟು ಅಚ್ಚುಕಟ್ಟಾಗಿ ಕೇಳ್ತಾ ಇದ್ದಾರೆ, ಖುಷಿಯಿಂದ ಕೇಳ್ತಾರೆ ನೋಡ್ರಿ, ಅಲ್ಲೆಲ್ಲ ನಗ್ತಾರೆ ನೋಡ್ರಿ ಅವ್ರಿಗೆ. ಭಾಳಷ್ಟು ಖುಷಿಯಿಂದ ಕೇಳಿದ್ರೆ ನನಗೆ ಎಷ್ಟು ಖುಷಿ ಆಗುತ್ತಂದರೆ, ಬೆಂಚಸ್ ಇದ್ದಿಲ್ಲ, ಎಲ್ಲ ಕೆಳಗಡೆ ಕೂಡಬೇಕು. ಇಲ್ಲಿ ಅಷ್ಟೇ ರೂಮ್ ಇತ್ತು, ಹೌದಲ್ಲಪ್ಪ, ಇಲ್ಲಿ ಅಷ್ಟೇ ರೂಮ್ ಇತ್ತು. ಅವಾಗಿರ್ತಕ್ಕಂಥ ನಾವು ಶಿಕ್ಷಕರು, ನಮ್ಮ ಮಧುಸೂದನ್ ಸರ್ ನನಗೆ 8 ಪೀರಿಯಡ್ ಕೊಟ್ಟಿದ್ರು ಹೋಗೋವರೆಗೂ, 1 ಪೀರಿಯಡ್ ಅಷ್ಟಿಲ್ಲ. ಇದು ಸತ್ಯ ಸರ್, ಕೇಳಿ. ಆದ್ರೆ ನಾನು ಮಾಡ್ತಾಯಿದ್ದೆ, ನಿರ್ವಹಿಸ್ತಿದ್ದೆ. ಯಾಕಂದ್ರೆ ಬಿಡ್ತಿರಲಿಲ್ಲ ನಾನು. ನರ್ಸಪ್ ಮೇಲ್ಸಿ ಪೀರಿಯಡ್ ಸಹ ನನಗೆ ಗೊತ್ತಲ್ಲ. 6 ಮತ್ತು 7ನೇ ಕ್ಲಾಸ್ ಬಂದ ತಕ್ಷಣ 6, 7 ಕೊಟ್ಬಿಟ್ರು. ಆದರೆ ನಾನು ಅಚ್ಚುಕಟ್ಟಾಗಿ, ಯಾಕಂದ್ರೆ ನಾನು ಆಲ್ರೆಡಿ ಶಿಕ್ಷಕರ ವೃತ್ತಿಯನ್ನು ಮಾಡಿಲಿಕ್ಕೆ ಬಂದಿದ್ದು ಹೊಸದಾಗಿ ಏನಲ್ಲ. ನನಗೆ 9 ವರ್ಷ ಸೇವಾ ಅನುಭವ ಇತ್ತು. ಅಲ್ಲಿ ಒಂದು ಖಾಸಗಿ ಶಾಲೆಯಲ್ಲಿ ಮುಖ್ಯ ಗುರುಗಳಾಗಿ ಕೆಲಸ ಮಾಡಿ ಬಂದೆ. ಸೊ ಅದರ ಒಂದು ಅನುಭವ ಸಹ ಇತ್ತು. ಹಾಗೆ ಬಂದಾಗ ನನಗೆ ಏನಾಯಿತು, ಸ್ವಲ್ಪ ಶಾಲೆಯ ಪರಿಸ್ಥಿತಿಯನ್ನು ಅವಲೋಕನ ಮಾಡ್ಕೊಂಡೆ. ಆವಾಗ ಸರ್ಕಾರ ಇಷ್ಟೊಂದು ಸೌಲಭ್ಯಗಳು ಕೊಡ್ತಾ ಇದ್ದಿಲ್ಲ, ಜನರು ಒಂದು ಅಷ್ಟೊಂದು ಆಗ ಶಿಕ್ಷಣದ ಬಗ್ಗೆ ಕಾಳಜಿ ಇರಲಿಲ್ಲ. ಇಷ್ಟೆಲ್ಲ ತೊಂದರೆಗಳ ಮಧ್ಯೆ ನಾನು ಈ ಶಾಲೆಗೆ ಬಂದಂಥ ಸಂದರ್ಭದಲ್ಲಿ ಏನೆಲ್ಲ ಬದಲಾವಣೆ ಆಗಬೇಕಿಲ್ಲಿ ಅಂದ್ಕೊಂಡೆ. ನಾನು ಏನಾರು ಮಾಡಬೇಕು. ಆಗ ಮಧುಸೂದನ್ ಸರ್ ಇವರೆಲ್ಲ ಹೋದ್ಮೇಲೆ ಏನಾಗ್ಬಿಡ್ತು, ಈ ನಮ್ಮ ಶಾರದಮ್ಮಕ್ಕರದೆಲ್ಲ 1 ವರ್ಷ ಅವರೇ ಹೆಡ್ ಮಾಸ್ಟರ್ ಆದರು. ನಾನು ಒಲ್ಲೆ ಅಂದೆ, ಇಲ್ಲ ನೀವೇ ತಗೋಬೇಕಂತ ಪನಿಗೆ ಅವರು ಮಧುಸೂದನ್ ಸಾರು ಹೋಗ್ಬಿಟ್ರು. ಮತ್ತು ಗುರುನಾಥರಾವ್ ಸಾರು ಬೇರೆ ಈ ರಿಟೈರ್ಡ್ ಆದರು.
ಅವರು ಬಳ್ಳಾರಿಗೆ ಹೋದ್ರು, ವಿಶ್ವನಾಥ್ ಸರ್ ಹೋದ್ರು. ಅವಾಗ ನಾನು ಅಲೋನ್, ನನ್ನ ಜೊತೆಗೆ ಯಾರಿದ್ದಲ್ಲ, ಬರೀ ಹೆಣ್ಮಕ್ಳು, ಉಮಕ್ಕ ಇವರೆಲ್ಲರು. ಮತ್ತು ನಮ್ಮ ಗೀತಾ ಟೀಚರ್ ಇದ್ದರು, ಇನ್ನೊಬ್ರು ಉಮಾದೇವಿ ಟೀಚರ್ ಇದ್ದರು, ಇನ್ನೊಂದಿಷ್ಟು ಜನ ಇದ್ರಲ್ಲ. ಆಮೇಲೆ ನನ್ನ ಜೊತೆಗೆ ಇನ್ನೊಬ್ರು ಯಾರು ಬಂದ್ರಪ್ಪ ಅಂದ್ರೆ ಸಾಪಾಟಿ 99 ಲಾಸ್ಟಿಗೆ ಸಿದ್ದೇಶ್ ಸರ್ ಬಂದರು. ಆಗ ನಾವು ಇಬ್ಬರೇ ಗಂಡ್ಮಕ್ಳು, ಎಲ್ಲರೂ ಹೆಣ್ಮಕ್ಳು ಭಾಳಷ್ಟು ಜನ ಇದ್ದರು. ಈ ಹುಡುಗರು ಭಾಳಷ್ಟು ಒಂದಿಷ್ಟು ಜನ ಆಸಕ್ತಿಯಿಂದ ಕಲಿಯೋರಿದ್ದರು, ಭಾಳಷ್ಟು ಜನ. ಹೀಗೆ ವಿದ್ಯಾರ್ಥಿ ದಿಸೆಯಲ್ಲಿ ತಾವು ಏನೆಲ್ಲ ಚಿಕ್ಕ ಮಕ್ಕಳು ಇರ್ತೀರ, ಶಿಕ್ಷಕರ ಜೊತೆಗೆ ತಂದೆ ತಾಯಿ ಜೊತೆಗೆ ಹೇಗೆ ಬೆಳೆದಿರ್ತೀರ, ಹಾಗೆ ತಮ್ಮ ಒಡನಾಟ ಇಟ್ಕೊಂಡು ಇವತ್ತೆಲ್ಲ ತುಂಬ ಭಾಳಷ್ಟು ನನಗೆ ಖುಷಿ ಅನಿಸ್ತಕ್ಕಂಥ ಇವತ್ತು ದಿನ ಇದೆ. ನೋಡ್ರಿ, ನಾನು ಬರೀ ಖಾಸಗಿ ಶಾಲೆಯಲ್ಲಿ ನೋಡ್ತಾ ಇದ್ದೆ, ಇವತ್ತು ಸರ್ಕಾರಿ ಶಾಲೆಯಲ್ಲಿ ಸಹ ನಾವು ಇಂತಿಯಾಜ್ ಅಲ್ಲಮ್ಮ. ನಿನ್ನ ಹೆಸರೇನು? ಸೀನಾ ಏನು? ಹಸಿನ ಭಾಳ ಸೈಲೆಂಟ್ ಹುಡುಗಿ. ಭಾಳ ಸೈಲೆಂಟ್ ಅವಳು. ಕೂತ್ಕೊಂಡು ಎಲ್ಲರಿಗಿನ್ನ ಅಪ್ ಟು ಡೇಟ್ ನೋಟ್ಸ್ ಬರಿತಾ ಇದ್ಲು, ಹೌದಿಲ್ಲ? ಕರೆಕ್ಟ್ ನೋಟ್ಸ್ ಬರಿತಾ ಇಲ್ಲ ಅವನು. ಇವರೆಲ್ಲ ಒಂದಿಷ್ಟಿದ್ದಾರೆ ಕಳ್ರು, ಮತ್ತು ಬೇರೆ ತಪ್ಪು ತಿಳ್ಕೊಬೇಡ್ರಿ. ನಾನು ಬಂದ ತಕ್ಷಣ ನೋಟ್ಸ್ ಚೆಕ್ ಮಾಡೋದು ನನ್ನ ಅಭ್ಯಾಸ, ಹೋಮ್ವರ್ಕ್ ಕೊಡೋದು. ಆದ್ರೆ ಎಲ್ಲರಲ್ಲ, ಕಳ್ರನ್ನ ತಪ್ಪತ್ತನಪ್ಪ, ಅವತ್ತೇನಂತಿದ್ನಲ್ಲ ಅದಕ್ಕೆ ಅಂದೆ. ರೈಟ್. ಭಾಳಷ್ಟು ಈ ಬ್ಯಾಚ್ ಏನಿದ್ರಲ್ಲ ಭಾಳಷ್ಟು ಕಲಿಬೇಕು. ಬಿಡ್ತಿರಲಿಲ್ಲ ಸಾರನ್ನ. ಒಂದು ಪಿರಿಯಡ್ ಖಾಲಿ ಇತ್ತಂದ್ರೆ ಮಧುಸೂದನ್ ಸಾರಿಗೆ ಭಾಳಷ್ಟು ಕೆಲಸ ಇತ್ತು. ಬಿಲ್ ಮಾಡೋದು, ನಮ್ಮದು ಮಾಡಲ್ ಸ್ಕೂಲ್ ಇತ್ತು, ಅವತ್ತು ಬಿಲ್ ಮಾಡೋದು, ಆಫೀಸ್ಗೆ ಹೋಗೋದು. ಅವ್ರು ಹೋಗ್ಬಿಟ್ರು ಅಂತಂದ್ರೆ ಸಂಪೂರ್ಣ ಜವಾಬ್ದಾರಿ ನಂದಿರ್ತದೆ. ಸೊ ಹಾಗಾಗಿ ನನಗೆ ಇವತ್ತು ಎಷ್ಟು ಖುಷಿ ಆಯ್ತಂದ್ರೆ ನಿಮ್ಮನ್ನೆಲ್ಲ ನೋಡಿ ಭಾಳಷ್ಟು ಖುಷಿ ಆಯಿತು. ಇಂಥ ಕಾರ್ಯಕ್ರಮಗಳನ್ನು ಮಾಡಿ ನೀವು ಕೊಡ್ತಕ್ಕಂಥದ್ದು ಶಿಕ್ಷಕರಿಗೆ ಬೇರೆ ಏನಿಲ್ಲ, ಇದು ಕೊಟ್ಟಿರಲ್ಲ ಇಷ್ಟು ಅದು ಮನಸ್ಸಿನಲ್ಲಿ ನಿಮ್ಗೆ ಇದ್ದುಬಿಟ್ರೆ ಗುರುಗಳು ಅಂತ ಮುಂದೆ ನಿಮ್ಮ ಮಕ್ಕಳಿಗೆ, ನಿಮ್ಮ ಮೊಮ್ಮಕ್ಕಳಿಗೆ ಆ ಒಂದು ಕ್ರೆಡಿಟ್ ಸಿಗ್ತದೆ. ಹೌದಾ? ಇಷ್ಟು ಹೇಳ್ತಾ ಭಾಳಷ್ಟು ನಾನು ನೆನಪುಗಳನ್ನು ಮಾಡ್ಕೊಂಡ್ರೆ, ಯಾಕಂದ್ರೆ ಭಾಳಷ್ಟು ಜನ ಇದ್ದರು. ಅವನು ಅಂಬರೀಷ್ ಈ ವೆರಿ ಇನ್ನೋಸೆಂಟ್ ಬಾಯ್. ಆವತ್ತಿನ ದಿನ ಅವನು ಕಲಿಕೆ ಅಂದರೆ ನಾನು ಏನೋ ಬಯಸಿದ್ದೆ, ನನ್ನ ಜೊತೆಗೆ ಬಂದ ಮೇಷ್ಟ್ರ ಅದ. ಭಾಳ ಖುಷಿ ಅನ್ನಿಸ್ತು ನನಗೆ. ಸರ್, ನಾನು ಹೈಸ್ಕೂಲ್ ಶಿಕ್ಷಕರಾಗಿದ್ದೀನಿ, ಅದು ಎಲ್ಲಿನ ಹೋಗಲಿ ನನಗೆ ಅಂಬರೀಷ್ ಸಿಗ್ತಾನೆ. ನನ್ನ ಮಕ್ಕಳು ಟೂರ್ ಕರ್ಕೊಂಡು ಹೋಗೋದು ಸಿಗ್ತಾನೆ, ಎಲ್ಲಿ ಕಡೆ ಸಿಗ್ತಾನೆ. ಇನ್ನೂ ಭಾಳಷ್ಟು ಹುಡುಗರು ಇದ್ದಾರೆ. ಇಲ್ಲಿ ನಮ್ಮ ಇವರಿದ್ದಾರೆ ಕಾಂಟ್ರಾಕ್ಟರ್ ನಾಗರಾಜ್, ಇವರೆಲ್ಲ ಭಾಳಷ್ಟು ನೋಡ್ರಿ ಈ ಥರ ಬೆಳೆದು ನಿಂತ್ಕೊಂಡ್ಬಿಟ್ಟಿರ. ಆ ಬೆಳೆದು ನಿಂತ್ಕೊಂಡ ಮೇಲೆ ಇವತ್ತು ಈ ಶಾಲೆಗೆ ಬಂದಿದ್ದೀರ. ಎಲ್ಲಷ್ಟು ಹನುಮಂತ ಅವರೆಲ್ಲರೂ, ನಮ್ಮ ವೆಂಕಟೇಶ್ ಎಲ್ಲ ಮಾಡಿದಾರೆ, ನಮ್ಮ ಶ್ರೀನಿವಾಸ ಎಲ್ಲ ಭಾಳಷ್ಟು ಜನ ಹುಡುಗರೆಲ್ಲ ಬಂದ ಮೇಲೆ ಇನ್ನೂ ಈ ಶಾಲೆ ಅಭಿವೃದ್ಧಿ ಆಗಬೇಕು. ನಂದು ಒಂದಿಷ್ಟುದ ಪಟ್ಟಿ ಐತಿ, ಆ ಪಟ್ಟಿಯನ್ನು ಮತ್ತೆ ಹಂಚ್ಕೊಳ್ತೀನಿ ನಾನು. ಇದು ಬರೀ ಉದ್ಘಾಟಕರ ಭಾಷಣ ಕೊಟ್ಟಾರೆ. ಹಾಗಾಗಿ ಈ ಕಾರ್ಯಕ್ರಮವನ್ನು ಆಯೋಜಿಸಿರ್ತಕ್ಕಂಥ ತುಂಬ ಅಲ್ಲಿ ನಮ್ಮ ನಾಗರಾಜ್ ಇದ್ದಾರೆ, ಅವರು ಸಹ ಈ ಶಾಲೆಯ ಬದಲಾವಣೆಗೆ ಭಾಳಷ್ಟು ಫಸ್ಟ್ SDMCಯಲ್ಲಿದ್ದವರು ಭಾಳಷ್ಟು ಶ್ರಮ ವಹಿಸಿದ್ದಾರೆ. ಆಮೇಲೆ ಪಂಪೈ ಸ್ವಾಮಿಯವರು ಇರ್ಬೋದು, ಅಧ್ಯಕ್ಷರು, ಅವರು ಭಾಳಷ್ಟು ಶ್ರಮ ವಹಿಸಿ ಈ ಶಾಲೆಯನ್ನು ಒಟ್ಟಾರೆ ಭಾಳಷ್ಟು ಈಗ ಏನಂತ ಹೇಳ್ರಿ ನಿಮಗೆ, ಮೊದಲಿನ ಶಾಲೆ ಅಂತಂತೆ ಬದಲಾವಣೆ ಆಗಿದೆ. ಗುಡ್, ಇನ್ನೂ ಬದಲಾವಣೆ ಆಗುತ್ತೆ. ನೀವೆಲ್ಲ ಸಹಕಾರ ಕೊಡಿ. ಶಾಲೆಯ ಒಂದು ಇದನ್ನು ಇನ್ನೊಂದು ಸ್ವಲ್ಪ ಬದಲಾವಣೆ ಮಾಡಲಿಕ್ಕೆ ಇಲ್ಲಿ ಪಕ್ಕಿಗಿದ್ದಾರೆ ಶಮೀಲ ಸರ್, ಅವರು ಸಹ ನಮಗೆ ಏನನ್ನು ಕೇಳಿ ಸಹಕಾರವನ್ನು ಕೊಡ್ತಾರೆ. ಭಾಳಷ್ಟು ಶಾಲೆ ಬಗ್ಗೆ ಅವರು ಕಾಳಜಿ ಇದೆ. ಇಂಥ ಊರಿನ ಮಧ್ಯೆ ಇರ್ತಕ್ಕಂಥ ಇಷ್ಟು ಕಮಲಾಪುರದಲ್ಲಿ ಇಷ್ಟಕ್ಕೊಂದು ಸ್ಥಳ ಸಿಗಬೇಕಾದ್ರೆ ಹುಡುಗಾಟ ಅಲ್ಲ. ನೋಡಿರಿ, ಈ ಶಾಲೆಗೆ ಎಷ್ಟು ಜಾಗ ಇದೆ, ಇಲ್ಲಿಷ್ಟು ಜಾಗ ಇದೆ, ಅಲ್ಲಿಷ್ಟು ಜಾಗ ಇದೆ, ತೊಪ್ಪಲು ಜನ ಬರ್ಕೊಟ್ಟದ್ದು. ಇನ್ನೂ ಒಂದು ಜಾಗ ಇದೆ, ಅಲ್ಲಿ ನಾವು ಒಂದು 2 ಬಿಲ್ಡಿಂಗನ್ನು ಉರ್ದು ಶಾಲೆಗೆ ಕೊಟ್ಟಿದ್ದೀವಿ. ಅಲ್ಲಿ ಉರ್ದು ಶಾಲೆ, ಸರ್ಕಾರಿ ಉರ್ದು ಶಾಲೆ ನಡೀತಿದ್ದು ಆ ಬಿಲ್ಡಿಂಗ್ನಲ್ಲಿ, ನಮ್ಮ ಬಿಲ್ಡಿಂಗ್ನಲ್ಲಿ. ಇನ್ನೊಂದು ಅಂಗನವಾಡಿ ಸಣ್ಣ ಮಕ್ಕಳಿಗೆ ಒಂದು ಬಿಲ್ಡಿಂಗ್ ಇದ್ದಿಲ್ಲ, ಅದಕ್ಕೆ ಕೊಟ್ಟಿದ್ವಿ. ಈಗ ನಾವು ಸ್ಥಳೀಯ ಏನು MLA ಇದ್ದಾರೆ ಮತ್ತು ಸ್ಥಳೀಯ ಪುರಸಭೆಯ ಸದಸ್ಯರು ಅವರಲ್ಲಿ ನಿಮ್ಮೆಲ್ಲರಲ್ಲಿ ಮನವರಿಕೆ ಮಾಡ್ಕೊಳ್ತೇನೆ. ಇನ್ನೂ ನನಗೆ ಈ ವರ್ಷ ಲಾಸ್ಟ್ ಇಯರ್ ನಾನು ಆಂಗ್ಲ ಮಾಧ್ಯಮ ಶಾಲೆಯನ್ನು ತಂದಿದ್ದೀವಿ ಈ ಶಾಲೆಗೆ. ನಿಮ್ಮೆಲ್ಲ ಸಹಕಾರ ಕೊಡಿ. ಅಲ್ಲಿ ಇನ್ನೂ ಸ್ವಲ್ಪ ಬದಲಾವಣೆ ಇದೆ, ಶಾಲೆ ಬದಲಾವಣೆ ಇದೆ, ತರಗತಿಗಳ ಬದಲಾವಣೆ ಮಾಡಬೇಕು. ಸರ್ಕಾರ ಈಗ ಒಂದಿಷ್ಟು ಸಹಕಾರ ಕೊಡ್ತದೆ ಆಯ್ದ ಶಾಲೆಗಳಿಗೆ. ಸ್ಮಾರ್ಟ್ ಕ್ಲಾಸ್, 2 ಸ್ಮಾರ್ಟ್ ಕ್ಲಾಸ್ಗಳನ್ನ ತಂದಿನಿ, 2 ಪ್ರಾಜೆಕ್ಟ್ ಇದ್ದಾವೆ. ಮಕ್ಕಳ ಕಲಿಕೆಗೆ ಇವತ್ತೆಲ್ಲ ಬರೀ ನಾವು ಪುಸ್ತಕ ಅಲ್ಲ,
ನೀವಿದ್ದ ಬರೀ ಪುಸ್ತಕಗಳಿದ್ದು. ಇವತ್ತು ನೋಡ್ರಿ ವಿದ್ಯಾರ್ಥಿಗಳಿಗೆ ನಿಮಗೆ ಒಬ್ರಿಗೆ ಸಿಗ್ತಿರಲಿಲ್ಲ ಪುಸ್ತಕ. ಇವತ್ತಿನ ವಿದ್ಯಾರ್ಥಿಗಳು ಎಷ್ಟು ಸರ್ಕಾರ ಎಷ್ಟು ಸಹಕಾರ ಮಾಡುತ್ತಂದ್ರೆ ಎಲ್ಲ ವಿದ್ಯಾರ್ಥಿಗಳಿಗೆ ಪುಸ್ತಕ ಕೊಡ್ತೀವಿ, ಬಟ್ಟೆ ಕೊಡ್ತೀವಿ, ಮನೆಗೆ ಹೋಗಲ್ಲ, ಊಟ ಇಲ್ಲೇ ಇರ್ತದೆ ಮಧ್ಯಾಹ್ನ, ಇಷ್ಟೆಲ್ಲ ಸಹಕಾರ, ಶೂ ಕೊಡುತ್ತೆ, ಇಷ್ಟೆಲ್ಲ ಸಹಕಾರವನ್ನು ಕೊಡ್ತಾರೆ. ಅವತ್ತಿನ ವಿದ್ಯಾರ್ಥಿಗಳಿಗೆ ಸೌಲಭ್ಯಗಳಿರಲಿಲ್ಲ. ಹೀಗೆ ಬದಲಾವಣೆಗಳತ್ತ ನಾವು ಹೆಜ್ಜೆ ನೀಡಬೇಕಾಗುತ್ತೆ. ಸೊ ಹಾಗಾಗಿ ನೀವೆಲ್ಲ ನಿಮ್ಮ ಮಕ್ಕಳಿಗೆ ನಿಮ್ಮಂತೆ ಒಳ್ಳೆಯ ಶಿಕ್ಷಣವನ್ನು ಕೊಡಿ. ಆ ಮಕ್ಕಳು ಮುಂದೆ ಸಮಾಜದಲ್ಲಿ ಒಳ್ಳೆಯವರಾಗಲಿ. ಯಾಕಂದರೆ ಈ ಶಾಲೆ ಹೆಸರನ್ನು ಹೇಳಿ, ನಮ್ಮಮ್ಮ ಈ ಶಾಲೆಗೆ ಓದಿದ್ಲು, ನಮ್ಮಪ್ಪ ಈ ಶಾಲೆಗೆ ಓದಿದ್ದ, ಆ ಮಾರ್ಷ್ ಹಿಂಗೆ ಹೇಳಿದ್ರು ಅಂತ ಅವ್ರಿಗೆ ಹೇಳಿ. ಇವತ್ತೇನು ನೀವು ಗಳಿಸೋದು ಬೇಕಾಗಿಲ್ಲ, ಸಂಪತ್ತು ಗಳಿಸಿಬಿಟ್ಟಿದ್ರೆ ಯಾರೇ ನೀವು. ಈ ಗಳಿಸೋದು ನೀವು ನಿಮ್ಮ ಮಕ್ಕಳ ಸಂಪತ್ತನ್ನು ಗಳಿಸ್ಬೇಕಾಗತ್ತೆ, ನಿಮ್ಮ ಮಕ್ಕಳನ್ನ ಭವಿಷ್ಯವನ್ನು ನೋಡಬೇಕಾಗತ್ತೆ. ಸೊ ಹಾಗಾಗಿ ನಿಮ್ಮ ಮಕ್ಕಳನ್ನು ಮುಂದಿನ ಶಿಕ್ಷಣ, ಉತ್ತಮ ಶಿಕ್ಷಣ ಕೊಡಿಸಿ ತಾವೆಲ್ಲ ಚೆನ್ನಾಗಿರಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಕಾರ್ಯಕ್ರಮವನ್ನು ತಾವೆಲ್ಲರೂ ಅಚ್ಚುಕಟ್ಟಾಗಿ ಆಯೋಜನೆ ಮಾಡಿದ್ರಿ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತುಗಳಿಗೆ ಉದ್ಘಾಟನೆ ಮಾಡಿರ್ತಕ್ಕಂಥ ಎಲ್ಲ ಮಾನ್ಯರಿಗೆ ಈ ಕಾರ್ಯಕ್ರಮದ ಮುಖೇನ ಮತ್ತೊಮ್ಮೆ ಅಭಿನಂದನೆಗಳನ್ನ ಹೇಳ್ತಾ, ಮತ್ತು ಇಲ್ಲಿರ್ತಕ್ಕಂಥ ಶಿಕ್ಷಕರು, ಹಾಲಿ ಕೆಲಸವನ್ನು ನಿರ್ವಹಿಸ್ತಕ್ಕಂಥ ಶಿಕ್ಷಕರು, ಇವತ್ತೇನು ಶಿಕ್ಷಕರಿದ್ದಾರೆ ಅವರು ಸಹ ಒಂದು 4 ಜನ ಬಂದಿಲ್ಲ. ಎಲ್ಲ ಶಿಕ್ಷಕರು ತುಂಬ ಅಡ್ವಾನ್ಸ್ ಶಿಕ್ಷಕರಿದ್ದಾರೆ, ಭಾಳಷ್ಟು ಉತ್ತಮವಾಗಿರ್ತಕ್ಕಂಥ ಶಿಕ್ಷಕರು ಇಲ್ಲಿದ್ದಾರೆ. ಆಮೇಲೆ ಆಂಗ್ಲ ಮಾಧ್ಯಮ ಶಾಲೆ ಶಿಕ್ಷಕರು ಸ್ವಲ್ಪ ಬರಬೇಕಾಗಿತ್ತು, ಬಂದಿಲ್ಲ ಅವರು ಈಗ ಯಾವುದೇ ಕಾರಣಾಂತರದಿಂದ. ಮುಂದಿನ ಒಂದು ಯಾವುದಾನ ಒಂದು ಕಾರ್ಯಕ್ರಮ, ಮತ್ತು ನಾನು ಇದನ್ನು ಹೇಳಿದೆ, ಸ್ವಲ್ಪ ಶಾಲೆ ಇದ್ದಂಥ ಸಂದರ್ಭದಲ್ಲಿ ಮಾಡಿದಾಗ ಇನ್ನೂ ಸ್ವಲ್ಪ ಅಚ್ಚುಕಟ್ಟಾಗಿ ಇದು ಕಾರ್ಯಕ್ರಮ ಮಕ್ಕಳು ತುಂಬ ಭಾಳಷ್ಟು ಚೆನ್ನಾಗಾಗುತ್ತೆ ಅಂತ ಹನುಮಂತರಿಗೆ ಹೇಳಿದೆ. ಇಲ್ಲ ಸರ್, ಈ ರಜೆ ಮತ್ತು ಸಿಗೋದಿಲ್ಲ, ಎಲ್ಲರೂ ಜಾತ್ರೆಗೆ ಗೀತ್ರೆ ಬಂದಿರ್ತಾರೆ, ಎಲ್ಲ ಬೆಂಗಳೂರಲ್ಲಿ ಅಲ್ಲೆಲ್ಲ ದೂರ ಇರ್ತಾರೆ, ಈಗೆಲ್ಲ ಇದು ಒಳ್ಳೆ ಟೈಮು ಅಂತ ಹೇಳಿದ್ರು. ಆಯಿತು ಮಾಡಿ ಅಂತಂದೆ. ನಿಮ್ಮೆಲ್ಲರಿಗೂ ಚೆನ್ನಾಗಿರ್ರಿ ಅಂತ ನಾನು ಮತ್ತೊಮ್ಮೆ ಹೇಳ್ತಾ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. 1999ನೇ ಸಾಲಿನಿಂದ ಈವರೆಗೆ ಈ ಶಾಲೆಯ ಅಭಿವೃದ್ಧಿಗಾಗಿ ಸರ್ ಅವರು ಕೈಗೊಂಡಿರ್ತಕ್ಕಂಥ ಒಂದು ಕಾರ್ಯಕ್ರಮಗಳು, ಆಗಿನ ಶಿಕ್ಷಕ ಸಿಬ್ಬಂದಿ ವರ್ಗದವರೊಂದಿಗಿನ ಒಂದು ಒಡನಾಟ, ವಿದ್ಯಾರ್ಥಿಗಳೊಂದಿಗಿನ ಒಂದು ಒಡನಾಟ, ಈ ಎಲ್ಲ ಸವಿ ನೆನಪುಗಳನ್ನು ಈ ಒಂದು ವೇದಿಕೆಯ ಮೂಲಕ ಮೆಲುಕು ಹಾಕಿದಂಥ ಹಿರಿಯರು ಮತ್ತು ಮಾರ್ಗದರ್ಶಕರು ಹಾಗೂ ನನ್ನ ಪ್ರೀತಿಯ ಗುರುಗಳಾಗಿರ್ತಕ್ಕಂಥ ಶ್ರೀಯುತ ಶಿವಕುಮಾರ್ ಸ್ವಾಮಿ ಸರ್ ಅವರಿಗೆ ಈ ಒಂದು ಉದ್ಘಾಟನಾ ಭಾಷಣ ನೆರವೇರಿಸಿದ್ದಕ್ಕಾಗಿ ಅವರಿಗೆ ಈ ಒಂದು ಕಾರ್ಯಕ್ರಮದ ಪರವಾಗಿ ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈಗ ನಮ್ಮ ಎಲ್ಲ ಸ್ನೇಹಿತರಿಂದ ಅನಿಸಿಕೆಗಳು. ಮೊದಲನೇದಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಫಸ್ಟು ಈ ರೀತಿಯಾಗಿ ಮಾಡೋಣ, ಸ್ನೇಹಿತರೆಲ್ಲರನ್ನು ಒಗ್ಗೂಡಿಸಿ ವಾಟ್ಸಪ್ ಮಾಡೋದ್ರ ಮೂಲಕ ನಮ್ಮ ಸ್ನೇಹಿತರೆಲ್ಲರನ್ನು ಕೂಡ ಒಗ್ಗೂಡಿಸೋದಂದ್ರೆ ಏನು, ಈಗಿನ ಕಾಲದಾಗ ಸುಮ್ಮನೆ ಇರೋದು ಮಾತಲ್ಲ. 60 ಜನ ಸ್ಟೂಡೆಂಟ್ಸ್ಗಳನ್ನು ಒಟ್ಟಿಗೆ ಒಂದೇ ವೇದಿಕೆ ಮೇಲೆ ತರುವಂಥದ್ದು. ಯಾಕಂದರೆ ಹಲವಾರು ವಿದ್ಯಾರ್ಥಿಗಳಿಗೂ ಅವ್ರದ್ದೇ ಆದಂಥ ಬ್ಯುಸಿ ಶೆಡ್ಯೂಲ್ ಇರುತ್ತೆ, ಅವ್ರದ್ದೇ ಆದಂಥ ಬ್ಯುಸಿ ಲೈಫ್ ಇರುತ್ತೆ. ಅಂಥ ಇದರೊಳಗಡೆ ತುಂಬ ತಾಳ್ಮೆ ತಗೊಂಡು ತುಂಬ ಎಲ್ಲರೊಂದಿಗೆ ಒಂದು ನಾಯಕತ್ವ ಗುಣವನ್ನು ಬೆಳೆಸ್ಕೊಳ್ಳೋದ್ರ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ಅಡಿಪಾಯ ಅಂತಲೇ ಹೇಳ್ಬೋದು. ಆ ಒಂದು ಕಾರ್ಯವನ್ನು ಸ್ನೇಹಿತರಾಗಿರ್ತಕ್ಕಂಥ ಹನುಮಂತ ಯರಿಸ್ವಾಮಿ, ಮೋತಿಬಾಯಿ ಮಂಜುನಾಥ್ ಆಗಿರ್ಬೋದು, ಆಮೇಲೆ ಯಲ್ಲಪ್ಪ ಅವರಾಗಿರ್ಬೋದು, ಮತ್ತು ನಮ್ಮ ಎಲ್ಲ ಸ್ನೇಹಿತ ವರ್ಗದವರು ಕೂಡ ಅವರು ಪರೋಕ್ಷವಾಗಿ ಮತ್ತು ಪ್ರತ್ಯಕ್ಷವಾಗಿ ಈ ಕಾರ್ಯಕ್ರಮದಿಂದ ಇದ್ದು ಇವತ್ತು ಅವರೆಲ್ಲ ಹಿಂದೆ ಕೂತ್ಕೊಂಡಿದ್ದಾರೆ. ಬಟ್ ವೇದಿಕೆ ಮುಂಭಾಗದಲ್ಲಿ ಬರಲಿಕ್ಕೆ ಅವರು ಒಂಥರ ಸಂಕೋಚ ಸ್ವಭಾವ ಅಷ್ಟೇ. ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಕೂಡ ನಮ್ಮ ಸ್ನೇಹಿತರೆಲ್ಲರೂ ಕೂಡ ಬೆನ್ನೆಲುಬಾಗಿ ನಿಂತ್ಕೊಂಡಿದ್ದಾರೆ. ಈ ಒಂದು ವಿದ್ಯಾರ್ಥಿಗಳ ಪರವಾಗಿ ಮೊದಲನೇದಾಗಿ ಸ್ನೇಹಿತರಾಗಿರ್ತಕ್ಕಂಥ ಹನುಮಂತ ಗುಜ್ಜಲ ಈ ಸ್ನೇಹಿತ ಬಂದು ಈ ಕಾರ್ಯಕ್ರಮದ ಕುರಿತಾಗಿ ತನ್ನ ಅನಿಸಿಕೆಗಳನ್ನು ವ್ಯಕ್ತಪಡಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಹನುಮಂತ, ಈ ಒಂದು ಕಾರ್ಯಕ್ರಮದ ಕುರಿತಾಗಿ ನಿನ್ನ ಒಂದು ಸವಿ ನುಡಿಗಳನ್ನು ಹೇಳಬೇಕಾಗಿ ಕೇಳ್ಕೊಳ್ತಿದ್ದೆ. ಓಕೆ, ಹೊರಗ ನನ್ನ ಮುಂದೆ ವಿದ್ಯಾರ್ಥಿ ಓಕೆ ಓಕೆ ಅಲ್ಲ, ಆದರೂ ನಾನು ಪಾಲನೆ ಮಾಡಬೇಕು. ಅವರಿಗೂ ನಿಮಗೂ ಸ್ವಾಗತ. ಅವರಿಗೆ ನನಗೆ ಪಾಠ ಕಲಿಸಿದಂಥ ಎಲ್ಲ ಗುರುಹಿರಿಯರಿಗೆ ನನ್ನ ವಂದನೆಗಳು, ಹಾಗೂ ನನ್ನ ಸ್ನೇಹಿತರಿಗೂ ಎಲ್ಲ ನನ್ನ ವಂದನೆಗಳು. ನಮಸ್ಕಾರ. ನಾನೇನು ಇದು 3 ತಿಂಗಳಿಂದ ಗ್ರೂಪ್ ಸ್ಟಾರ್ಟ್ ಮಾಡಿದ್ದೆ. 3 ತಿಂಗಳಲ್ಲಿ ಕೇವಲ ಬರೀ 18 ಜನ ಫಸ್ಟ್ಗೆ ನಮಗೆ ಜಾಯ್ನ್ ಆಗಿದ್ದು. ಬರ್ತಾ ನಾನೇನು ಎಲ್ಲ ಕೆಲವೊಂದು ಊರುಗಳಿಗಡೆ ಹೋಗಿ ಫ್ರೆಂಡ್ಸ್
ಕಂಡು ಬಂದಿದ್ದೀನಿ. ಕಂಪ್ನಿಗಾಗಿ ಸುಜಾತನ ಆಗಲಿ ಎಲ್ಲ ಎಲ್ಲೆಲ್ಲಿ ಇರ್ತಾರೋ ನಾನು ಫ್ರೆಂಡ್ಸ್ಗಳಿಗಾಗಿ ಹೋಗಿ ಮೀಟ್ ಆಗಿ ನಂಬರ್ ತಗೊಂಡು ಈ ಗ್ರೂಪನ್ನು ಮಾಡಿದ್ದೀನಿ. ಅಲ್ಲಿವರೆಗೂ ಇಲ್ಲಿವರೆಗೂ ನನಗೆ ಸಾಥ್ ಕೊಟ್ಟಂಥ ನನ್ನ ಎಲ್ಲ ಸ್ನೇಹಿತರಿಗೂ ಹಾಗೂ ಸ್ನೇಹಿತರಿಗೂ ನನ್ನ ಧನ್ಯವಾದಗಳು. ನಮಸ್ಕಾರ. ಇಷ್ಟೊಂದು ಯಾರು ಮಾತ್ರ. ಈಗ ಪ್ರಸ್ತುತವಾಗಿ ಗಂಗಾವತಿ ತಾಲೂಕು ಮುಕುಂಪಿಯಲ್ಲಿ ಹೈಸ್ಕೂಲ್ ಶಿಕ್ಷಕನಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಈ ಶಾಲೆಯಲ್ಲಿ 1998-99ನೇ ಸಾಲಿನಲ್ಲಿ 7ನೇ ತರಗತಿಯಲ್ಲಿ ಇಲ್ಲಿ ನಾನು ಅಭ್ಯಾಸ ಮಾಡ್ತಾ ಇದ್ದೆ. ಆ ಒಂದು ಸಾಲಿನಲ್ಲಿ ಹೇಳಬೇಕಂತ ಹೇಳಿದ್ರೆ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ನಮ್ಮ ಎಲ್ಲ ಶಿಕ್ಷಕ ವರ್ಗದವರೆಗೂ ಅವ್ರ ಬಗ್ಗೆ ಎಷ್ಟು ವರ್ಣಿಸಿದರೂ ಸಾಲದು. ನಾವು ಪ್ರಥಮವಾಗಿ 5ನೇ ಕ್ಲಾಸ್ಗೆ ಇಲ್ಲಿಂದ ನಾನು ಅಭ್ಯಾಸ ಮಾಡಿರ್ತಕ್ಕಂಥದ್ದು. ಆಗ ಇಲ್ಲಿ ಕೇವಲ 5 ಕ್ಲಾಸ್ ರೂಮ್ಸ್ಗಳಿದ್ವು. ಇಲ್ಲಿ ಮುಂದೆ ಒಂದು 4 ಇತ್ತು, ಹಿಂದೆ ಒಂದು ರೂಮ್ಸ್ ಇತ್ತು, ಕಾಂಪೌಂಡ್ ಕೂಡ ಇರಲಿಲ್ಲ. ಆ ಒಂದು ಸಂದರ್ಭದಲ್ಲಿ ಎಲ್ಲ ಇವರನ್ನು ಗುರುಮಾತೆಯರು ಇವರು ದೇವರಂದರೂ ತಪ್ಪಾಗಲಾರು. ಈಗ ತಾಯಿ ಜೀವವನ್ನು ನೀಡ್ತಾಳೆ, ಆದರೆ ಜೀವನವನ್ನು ನೀಡ್ತಕ್ಕಂಥವರು ಗುರುಗಳು ಮಾತ್ರ. ಸೊ ಅಂಥ ಒಂದು ಸೌಭಾಗ್ಯ, ಅಂಥ ಒಂದು ನೆನೆಯುವಂಥ ದಿನ ಈ ಒಂದು ಸುದಿನ ಅಂತಲೇ ಹೇಳ್ಬೋದು. ಸೊ ಮೊದಲನೇದಾಗಿ ಒಬ್ಬೊಬ್ಬರ ಬಗ್ಗೆ ಹೇಳ್ತಾ ಬರ್ತೇನೆ. ವಿಶ್ವನಾಥ್ ಸರ್ ನಾವು 5ನೇ ಕ್ಲಾಸ್ ಇದ್ದಾಗ ಅವರೆಲ್ಲ ನಮಗೆ ಕನ್ನಡ ಮಾಡ್ತಿದ್ರು. ನಾವೆಲ್ಲ ಮುಂಭಾಗದ ಸಾಲಿನಲ್ಲಿನೇ ಕುಳಿತಿರ್ತಿದ್ವಿ. ತುಂಬ ಚಿಕ್ಕವರ ಥರ ಕಾಣಿಸ್ತಾ ಇದ್ವಿ. ಹೈಟ್ ಪ್ರಕಾರ ಕೂಡಿಸ್ತಾ ಇದ್ರು, ಮುಂದಿನ ಸಾಲಿನಲ್ಲೇ ಕುಳಿಸ್ತಾ ಇದ್ವಿ. ಸ್ವಲ್ಪ ಏನಾದರೂ ಗಲಾಟೆ ಮಾಡಿದಾಗ ಏನು 2 ರೌಂಡ್ ಓಡಿಸ್ತಿದ್ರು. ಈ ಸ್ಕೂಲ್ನ 2 ರೌಂಡ್ ಓಡಿಸ್ತಿದ್ರು. ಅಲ್ಲಿ ಲೈಟ್ ಕಂಬ ಐತೆ, ಎದುರುಗಡೆ ಒಂದು ಲೈಟ್ ಕಂಬ ಇತ್ತು, ಹೋಗಿ ಆ ಲೈಟ್ ಕಂಬ ಮುಟ್ಟಿ ಬರಲಿ ಅಂತೇಳಿ ಕಳಿಸ್ತಿದ್ರು. ಆಮೇಲೆ ಮುಟ್ಟಿ ಬಂದಾದ್ಮೇಲೆ ಇನ್ನೂ ಗಲಾಟೆ ಐತೆ, ನಡಿ ಇನ್ನೊಂದು ರೌಂಡ್ ಅಂತೇಳಿ ಎಲ್ಲ ಓಡಿಸ್ತಾ ಇದ್ರು. ಆಮೇಲೆ ಅವರು ಕನ್ನಡ ಪಾಠವನ್ನು ತುಂಬ ಚೆನ್ನಾಗಿ ಮಾಡ್ತಾಯಿದ್ರು. ಅವರ ಒಂದು ಮಾರ್ಗದರ್ಶನದಲ್ಲಿ ನಾವು ಹಲವಾರು ವಿಷಯಗಳನ್ನು ಕೂಡ ಕಲ್ತಿದ್ದೇವೆ. ಆಮೇಲೆ ಮಧುಸೂದನ್ ಸರ್ ಇಂಗ್ಲೀಷ್ ಪಾಠವನ್ನು ಮಾಡ್ತಾಯಿದ್ರು. ಸರ್ ಅವರು ಇವಾಗೇ ಹಿಂಗಿದ್ದಾರೆ, ಅವಾಗ ಇನ್ನೂ ತುಂಬ ಸ್ಮಾರ್ಟಾಗಿ ಕಾಣಿಸ್ತಾ ಇದ್ರು. ಅವರು ಕೂದಲಷ್ಟೇ ಬೆಳಗಾಗಿದ್ದಾವೆ, ಸೇಮ್ ಅದೇ ಚಾರ್ಮ್ ಹಂಗೆ ಇದೆ. ಇಂಗ್ಲೀಷ್ ಪಾಠವನ್ನು ತುಂಬ ನೈಸಾಗಿ ಪಾಠ ಮಾಡ್ತಾಯಿದ್ರು. ಆ್ಯಕ್ಚುಲಿ ನಾವು ಆಗ ಇಂಗ್ಲೀಷ್ ಪಾಠ, ಆಮೇಲೆ ಹಿಂದಿ 5ನೇ ಕ್ಲಾಸು ಮತ್ತು 6ನೇ ಕ್ಲಾಸಿಂದ ಸ್ಟಾರ್ಟ್ ಇತ್ತು. ಸೊ ಅವಾಗಿಂದ ನಮಗೆಲ್ಲ ಇಂಗ್ಲೀಷ್ ಭದ್ರ ಬುನಾದಿಯನ್ನು ಆಗಿನ ಒಂದು ಹಂತದಲ್ಲೇ ಹಾಕ್ಕೊಟ್ಟಿದ್ದಾರೆ. ಅವರ ಮಾರ್ಗದರ್ಶನದಲ್ಲೂ ಕೂಡ ನಾವು ಜೀವನವನ್ನು ರೂಪಿಸ್ಕೊಂಡಿದ್ದೇವೆ. ಮತ್ತು ಗುರುಮಾತೆಯರಾಗಿರ್ತಕ್ಕಂಥ ಶಾರದಾ ಮೇಡಮ್ ಅವರು ನಮ್ಮ ವಿದ್ಯಾರ್ಥಿಗಳಿಗೆ ಎಲ್ಲರಿಗೂ ಗೊತ್ತು, ತುಂಬ ಸ್ಟ್ರಿಕ್ಟ್. ಅವರು ತುಂಬ ಸ್ಟ್ರಿಕ್ಟ್ ಅಂದರೆ ಅಷ್ಟೊಂದು ಸ್ಟ್ರಿಕ್ಟ್, ಅಷ್ಟೇ ಎಫರ್ಟಿವ್ ಆಗಿ ನಮಗೆಲ್ಲ ಪಾಠವನ್ನು ಮಾಡಿದ್ದಾರೆ, ವಿಜ್ಞಾನವನ್ನು ಬೋಧಿಸಿದ್ದಾರೆ. ನಮ್ಮ ಎಲ್ಲ ಶಿಕ್ಷಕರು ಸ್ನೇಹಿತರೆಲ್ಲ ಈಗ ಅಲ್ಲಿ ನಿಂತ್ಕೊಂಡು ಹೇಳ್ತಾ ಇದ್ದಾರೆ, ಅವರಿಗೆ ಹಿಂಗೆ ಕೈ ನಾವೆಲ್ಲ ಸಾಮಾನ್ಯವಾಗಿ ಹಿಂಗೆ ಹೊಡಿತಾ ಇದ್ವಿ. ಈಗಲೂ ನಾನು ಶಿಕ್ಷಕ ನೀರಿನೆಲ್ಲ ಹಿಂಗೆ ಹೊಡಿತೀವಿ. ಅವಾಗಿನ ಕಾಲದಲ್ಲಿನೇ ನಾವು ಹಿಂಗೆ ಹೊಡಿಸ್ಕೊಳ್ಳೋಕೆ ಹೆದರ್ತೀವಿ. ಯಪ್ಪ ಯಾಕಿದ್ದಿತ್ತು, ಸುಮ್ಮನೆ ಮಾಡ್ಕೊಂಡು ಹೋಗ್ಬಿಟ್ರೆ ಆಯಿತು, ಮತ್ತೆ ಕೈ ಹಿಂಗೆ ಉಲ್ಟಾ ಹಿಡ್ಕೊಂಡು ಹೊಡಿತಾರೆ ಅಂತೇಳಿ ಎಷ್ಟು ಜನ ತಪ್ಸ್ಕೊಂಡು ಹೋಗ್ತಾ ಇದ್ವಿ. ಹೊಡಿತಾರಪ್ಪ, ಹಿಂಗೆ ಹೊಡಿತಾರೆ ಅಂತೇಳಿ. ಅಷ್ಟೇ ಚೆನ್ನಾಗಿ ಪಾಠ ಮಾಡೋರು, ಅಷ್ಟೇ ಸ್ಟಿಕ್ ಆಗಿರೋರು. ನಮ್ಮ ವೆಂಕಟಾಪುರದ ಸ್ನೇಹಿತರು ಅವ್ರ ಪೀರಿಯಡ್ ಬಂತು ಅಂತಂದರೆ ಒಂದಿಷ್ಟು ಜನ ಹಂಗೆ ಸುಮ್ಮನೆ ಇದನ್ನೆಲ್ಲ ನೆನಪುಗಳನ್ನು ಮೆಲ್ಗೆ ಹಾಕ್ತಾ ಇದ್ದೀನಿ. ಹಿಂಗೆ ಅಂತಿದ್ದಾರೆ ನೋಡ್ರಿ. ಆಗಲೇ ಅಲ್ಲಿ ಕೋಟೆ ಇತ್ತು, ಕೋಟೆಯನ್ನು ಜಂಪ್ ಆಗಿ ಒಬ್ಬರು ಬ್ಯಾಗ್ ಕೊಡೋರು ಇದ್ದರು, ಕೆಳಗಡೆ ಕ್ಯಾಚ್ ಮಾಡೋರಿದ್ರು, ಅಲ್ಲಿ ಹೋಗಿ ಬಸ್ ಹಿಡಿತಾ ಇದ್ರು. ಹಿಂಗೆ ಕೂಡ ಆ ಕ್ಲಾಸ್ಗಳನ್ನು ಮಿಸ್ ಮಾಡ್ಕೊತ ಆಗಿನ ಒಂದು ತುಂಟಾಟಗಳು ಆ ರೀತಿಯಾಗಿರ್ತಾ ಇದ್ವು. ತುಂಬ ಇಷ್ಟು. ಒಂದು ಸರಿ ನಾನು ವಿಜ್ಞಾನ ಎಕ್ಸಾಮನ್ನು ಅಟೆಂಡ್ ಮಾಡ್ತಾ ಇದ್ದಾಗ, ಅರ್ಧ ವಾರ್ಷಿಕ ಪರೀಕ್ಷೆ, ನನ್ನ ಹಿಂದೆ ಇಲ್ಲಿ ನಿಂಗಪ್ಪ ಬಂದಿದ್ದಾನೆ. ನಿಂಗಪ್ಪನ ತಮ್ಮ ಶಿವರಾಜ್ ಕುಮಾರ್ ಅಂತಿತ್ತು, ಅವ್ನ ನಂಬರ್ ಇತ್ತು. ಹಿಂಗೆ ಅವ್ರು ಕಾಪಿ ಮಾಡೋದು ಬಿಡ್ತಿರಲಿಲ್ಲ. ಸ್ವಲ್ಪ ಆ ಕಡೆ ಈ ಕಡೆ ನೋಡಿದ್ರೂ ನಾವೆಷ್ಟು ಬರೆದಿರ್ತೀವಿ ಅಷ್ಟು ಪೇಪರನ್ನು ಇಸ್ಕೊಂಡು ಎಲ್ಲ ಬಿಡೋರು. ನನ್ನ ಪೇಪರ್ನು ಕೂಡ ನನಗೆ ಎಲ್ಲ ಬರೆದಿದ್ದೆ. ನಾನು ಇನ್ನೊಬ್ಬರಿಗೆ ಹೆಲ್ಪ್ ಮಾಡಿದೆ ಅಂತೇಳಿ ನನ್ನ ಪೇಪರ್ನ ಇಸ್ಕೊಂಡು ಹಾಕ್ಬಿಟ್ರು. ಹಾಕಿದ ಮೇಲೆ ತಾಯಿ ಹೃದಯ ಅಂತಾರಲ್ಲ, ಅದಕ್ಕೆ ಒಂದು ಉದಾಹರಣೆ ಹೇಳ್ತೀನಿ. ಮೇಡಮ್ ಅವರು ಏನು ಮಾಡಿದ್ರು, ನನ್ನ ಪೇಪರ್ನ ಕಿಟಕಿಯಲ್ಲಿ ಎಸ್ತಾರೆ. ಹಿಂದೆ ಹೋಗಿ ಆ ಪೇಪರ್ನ ಹಂಗೆ ಕಲೆಕ್ಟ್ ಮಾಡಿ ಇಟ್ಕೊಂಡು ನಾನು ಅದರಲ್ಲಿ ಏನು ಬರೆದಿದ್ದೆ ಮಾರ್ಕ್ಸ್, ಅದನ್ನು ಇನ್ನೊಂದು ಹೊಸ ಪೇಪರ್ ಮೇಲೆ ಆ ಮಾರ್ಕ್ಸನ್ನ ಕರೆಕ್ಷನ್ ಮಾಡಿ ಆ ಮಾರ್ಕ್ಸ್ನ ಅಷ್ಟೇ ಎಂಟ್ರಿ ಮಾಡಿದ್ರು. ಅಂದರೆ ಯಾವ ವಿದ್ಯಾರ್ಥಿಗಳಿಗೂ ಕೂಡ ಓದಿದ್ದಾನೆ ಅಂತಂದರೆ ಅದು ಅನ್ಯಾಯ ಆಗಬಾರ್ದು ಅಂತೇಳಿ ಮತ್ತೆ ಅದೇ ಮಾರ್ಕ್ಸ್ನ ಎಂಟ್ರಿ ಮಾಡಿದರು. ಆಮೇಲೆ ಅವರು ಹೇಳಿದಂಥ ಪಾಠಗಳನ್ನು, ಅವರು ಹೇಳಿದಂಥ ಟೀಚಿಂಗ್ ವೇಯನ್ನು ಕೂಡ ನಾವು ಇವತ್ತಿನವರೆಗೂ ನನ್ನ ಟೀಚಿಂಗ್ ಅವಧಿಯಲ್ಲಿ ನಾನು ಅಳವಡಿಸ್ಕೊಂಡಿದ್ದೀನಿ ಕೂಡ, ಅದರಲ್ಲಿ ಯಶಸ್ವಿ ಆಗಿದ್ದೀನಿ ಕೂಡ. ನಮ್ಮ ಆ್ಯಕ್ಚುಲಿ ನಾನು ಹೇಳ್ಬೇಕಂತಂದರೆ ನಾವೆಲ್ಲ ಜೀರೋದಿಂದ ಬಂದಂಥವ್ರು. ಪೇರೆಂಟ್ಸು ಯಾರು ಆಗಿನ ನಾವೆಲ್ಲ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದಂಥವ್ರು, ಜೀರೋದಿಂದ ಬಂದಂಥವ್ರು.
ಇವತ್ತಿನ ಈ ಮಟ್ಟಕ್ಕೆ ನಾವು ಬೆಳೆದಿದ್ದೀವಿ ಅಂತಂದರೆ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗುರುಗಳು ಕೂಡ ನಮಗೆ ಅನನ್ಯವಾದಂಥ ಕೊಡುಗೆಯನ್ನು ನೀಡಿದ್ದಾರೆ. ನಮ್ಮ ಬಾಳಿಗೆ ಬೆಳಕನ್ನು ಆಗಿ ಇವತ್ತು ಈ ವೇದಿಕೆ ಮೇಲೆ ನಿಂತಿದ್ದಾರೆ. ಇವರಿಗೆ ಎಷ್ಟು ವಂದಿಸಿದರೂ ಕೂಡ ಸಾಲದು. ನೋಡ್ರಿ, ಇವತ್ತಿನ ದಿನದಲ್ಲಿ ಹಿಂದೆ ಎಲ್ಲ ಗುರುವೇ ನಮಃ ಅಂತೇಳಿ ಕರಿತಾ ಇದ್ರು. ಆದರೆ ಇವತ್ತು ಗುರುವೇನ ಮಹಾ ಅಂತೇಳಿ ಅನ್ನುವಂಥ ಕಾಲ. ಅಂಥ ಒಂದು ಕಾಲದಲ್ಲಿ ಸ್ನೇಹಿತರೆಲ್ಲರೂ ಕೂಡ ಒಗ್ಗೂಡಿ ಈ ಒಂದು ವೇದಿಕೆ ಈ ಒಂದು ಗುರುವಂದನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವಂಥದ್ದು ತುಂಬ ಶ್ಲಾಘನೀಯ ಮತ್ತು ತುಂಬ ಸವಿ ನೆನಪಲ್ಲಿ ಇರ್ತಕ್ಕಂಥ ಒಂದು ಕಾರ್ಯಕ್ರಮ. ಹಾಗೆಯೇ ಮೇಡಮ್ ಅವರು ಸುಮಾರು ಒಂದು 5 ವರ್ಷದ ಹಿಂದೆ ನಾನು ಅವರ ಮನೆಗೆ ಹೋಗಿದ್ದೆ. ಅವರು ಹಂಗೆ ಒಂದೊಂದೇ ರಿಕಾಲ್ಗಳನ್ನು ಮಾಡ್ತಾ ಹಂಗೆ ನೆನಪಿಸ್ಕೊಂಡಿದ್ರು. ಮೇಡಮ್ ಅವರು ಇವತ್ತಿಗೂ ಕೂಡ ಹೆಸರನ್ನು ನೆನಪಲ್ಲಿ ಇಟ್ಟಿದ್ದಾರೆ ಅಂತಂದರೆ ಅದು ನಮ್ಮ ಸೌಭಾಗ್ಯ ಅಂತಲೇ ಹೇಳ್ಬೋದು. ಆಮೇಲೆ ಅವರು ಮಿಥಿಲಾಬಾಯಿ ಮೇಡಮ್ ಅವರು ಅವಾಗಿಂದನೇ ತುಂಬ ಮೃದು ಸ್ವಭಾವದವರು. ನಮ್ಮ ಸ್ನೇಹಿತರೆಲ್ಲರೂ ಹಿಂದಿ ವಿಷಯ ಬಂತಪ್ಪ ಅಂತಂದರೆ ಕಷ್ಟ, ಕನ್ನಡ ಬರೆಯೋದೇ ಕಷ್ಟ ನಮ್ಮ ಅಂಥದ್ರೊಳಗಡೆ ಹಿಂದಿನ ಹೆಂಗೆ ಬರೆಯೋದು ಅಂತೇಳಿ ಇನ್ನೂ ಎಲ್ಲ ಪ್ಲ್ಯಾನ್ ಎಲ್ಲ ಮಾಡ್ಕೊಂಡಿರೋರು. ಏನಿಲ್ಲ, ಅದು ಒಂದು ಲೈನ್ ಇರುತ್ತಲ್ಲ, ಕೆಳಗಿಂದ ಮೇಲೆ, ಮೇಲಿಂದ ಕೆಳಗೆ, ಎಡದಿದ್ದು ಬಲಕ್ಕೆ, ಬಲದಿಂದ ಎಡಕ್ಕೆ, ಈ ಥರ ಬರೆದ್ಬಿಟ್ರೆ ಮೇಡಮ್ ಅವರು ಕಣ್ಣು ಮುಚ್ಕೊಂಡು ಪಾಸ್ ಮಾಡಿಬಿಡ್ತಾರೆ. ಹಂಗೆ ನಮ್ಮ ಎಲ್ಲ ಸ್ನೇಹಿತರು ಮಾಡಿದ್ದಾರೆ ಕೂಡ. ಆದರೂ ದೊಡ್ಡ ಮನಸ್ಸು, ದೊಡ್ಡ ಗುಣ, ಅದನ್ನು ಪಾಸ್ ಮಾಡ್ತಾ ಇದ್ರು. ಏನೋ ಒಂದು ಮಾಡ್ತಿದ್ರು, ಬೈತಿದ್ರು, ಅನಿಸ್ಕೊತಾ ಇದ್ವಿ, ಏನೋ ಒಂದು ತುಂಟಾಟಗಳನ್ನು ಮಾಡ್ತಾ ಇದ್ವಿ, ದಾಟಿದ್ವಿ. ಏನೋ ಒಂದು ಅವಾಗಿನ ಟೈಮ್ ಒಳಗಡೆ ದಾಟ್ಕೊಂಡ್ವಿ. ಮತ್ತು ಉಮಾ ಮೇಡಮ್ ಅವರು ಭವಿಷ್ಯ ನಾವು 6ನೇ ಕ್ಲಾಸ್ ಇದ್ದಾಗ ಬಂದಿದ್ರು ಅಂತೇಳಿ ಅನಿಸುತ್ತೆ. ಅದೇ ಫ್ರೆಶ್ ಅಪಾಯಿಂಟ್ಮೆಂಟ್ ಅಂತೇಳಿ ಅನಿಸುತ್ತೆ. 6-7ಕ್ಕೆ ಬಂದಿದ್ರು ಅನಿಸುತ್ತೆ. ಸೊ ಮೇಡಮ್ ಅವರು ಕೂಡ ನಮಗೆಲ್ಲ ಕನ್ನಡ ಶಿಕ್ಷಕರಾಗಿದ್ದರು. ಕನ್ನಡವನ್ನು ಕೂಡ ತುಂಬ ಅಚ್ಚುಕಟ್ಟಾಗಿ ವ್ಯಾಕರಣಬದ್ಧವಾಗಿ ಪಾಠಗಳನ್ನು ಮಾಡಿದ್ದಾರೆ. ಆಮೇಲೆ ಗುರುನಾಥರಾವ್ ಸರ್ ಇದ್ದರು. ಗುರುನಾಥರಾವ್ ಸರ್ ಮ್ಯಾಥ್ಸ್ ಮಾಡ್ತಾಯಿದ್ರು, ತುಂಬ ಚೆನ್ನಾಗಿ ಮಾಡ್ತಾಯಿದ್ರು. ಅವರು ಒಂದೊಂದು ಹೊಡೆತಕ್ಕೆ ನಾವು ಟರ್ರಂದು ಹೊಡ್ತಿದ್ವಿ, ಅಂತಂತ ಹೊಡ್ತಿದ್ರು. ಲೆಕ್ಕ ಮಾಡಿಲ್ಲ ಅಂತಂದರೆ ಸಾಕು, ಫುಲ್ ಬರೀ ಕೈಯಿಂದ ಮತ್ತು ಕಟ್ಟಿಗೆಯಿಂದ ಅಲ್ಲ, ಒಂದು ಶಾಟ್ ಬಿತ್ತಂತಂದ್ರೆ ಮುಗೀತು, ಅಲ್ಲಿಗೆ ಎದ್ದಾಡ್ತಾ ಇರಲಿಲ್ಲ. ಎಸ್, ಕೈ ಎತ್ತಿ ಹೀಗೆ ತೋರಿಸ್ತಿದಾರಲ್ಲ ಸ್ನೇಹಿತರು, ಆ ರೀತಿಯಾಗಿ ಹಿಡ್ಕೊತಾ ಇದ್ರು. ಗುರುಗಳು ಮ್ಯಾಥ್ಸ್ ಬುನಾದಿಯನ್ನು, ಗಣಿತದ ಕಬ್ಬಿಣದ ಕಡಲೆ ಅಂತೇಳಿ ಕರೀತಾರೆ. ಆದರೆ ನಮಗೆ ಆ ಥರ ಏನು ಅನಿಸ್ಲಿಲ್ಲ. ಆಗಿನ ಶಿಕ್ಷಕರು ನಮಗೆ ಹಾಗೆ ತುಂಬ ಸರಳವಾಗಿ ಕಲಿಸ್ತಾ ಬಂದರು. ಗಣಿತ ಆಗಿರ್ಬೋದು, ವಿಜ್ಞಾನ ಆಗಿರ್ಬೋದು, ಕನ್ನಡ ಆಗಿರ್ಬೋದು. ಹಾಗಾಗಿ ನಾವು ಈಸಿಯಾಗಿ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ನಮಗೆ ಇಲ್ಲಿ ಬೇಸ್ಮೆಂಟ್ ಚೆನ್ನಾಗಿ ಬಿದ್ದುಬಿಡುತ್ತೆ. ಅದನ್ನೇ ಕಂಟಿನ್ಯೂಯಸ್ ಆಗಿ ನಾವು ಮಾಡ್ಕೊತ ಇಲ್ಲಿವರೆಗೂ ಬಂದ್ವಿ. ಆಮೇಲೆ ಶಿವಕುಮಾರ್ ಸರ್ ಕೂಡ ಅಷ್ಟೇ. ಅವಾಗ ನಾವು ಇನ್ನೂ 7th ಇದ್ದಾಗ ಬಂದರು. ಸೆವೆಂತ್ ಇದ್ದಾಗ ಬಂದರು, ಮದುವೆ ಮಾಡ್ಕೊಂಡೇ ಬಂದರು. ನಾವು ಇಲ್ಲಿ ಬಂದಾಗನೇ ಮದುವೆ ಮಾಡ್ಕೊಂಡಿದ್ದು ಮಲ್ಯವಂತ ದೇವಸ್ಥಾನದಲ್ಲಿ ಸರ್. ಮದುವೆ ಊಟ ಹಾಸ್ಕೊಂಡೇ ಬಂದರು ಅವರು ಇಲ್ಲಿಗೆ ಬರಬೇಕಾದಾಗ. ಸೋಷಿಯಲ್ ಪಾಠ ಮಾಡ್ತಾಯಿದ್ರು, ತುಂಬ ಚೆನ್ನಾಗಿ ಸೋಷಿಯಲ್ ಪಾಠವನ್ನು ಮಾಡ್ತಾಯಿದ್ರು. ತುಂಬ ಶಾಂತ ಸ್ವಭಾವದವರು, ಒಳ್ಳೆಯ ಮಾರ್ಗದರ್ಶಕರು. ಆಮೇಲೆ ಬಡ ಮಕ್ಕಳಿಗೆ, ಎಸ್ಪೆಷಲಿ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದಂಥ ಮಕ್ಕಳಿಗೆ, ತೀರಾ ಹಿಂದುಳಿದಂಥ ಮಕ್ಕಳಿಗೆ ಸ್ಪೆಷಲ್ಲಾಗಿ ಕೇರ್ ತಗೊಂಡು ಅವ್ರಿಗೆಲ್ಲ ಮಾರ್ಗದರ್ಶನವನ್ನು ಮಾಡಿದ್ದಾರೆ. ಇವರು ಎಲ್ಲರ ಒಂದು ಮಾರ್ಗದರ್ಶನದಲ್ಲಿ ಇವತ್ತು ಎಷ್ಟೋ ಜನ, ಈಗ ಆಗಿನ ಬ್ಯಾಚಲ್ಲೇ ಹೇಳ್ಬೋದಾಗಿದ್ದು ಅಂತಂದರೆ ನನಗೆ ಗೊತ್ತಿರೋ ಹಂಗೆ ಸುಮಾರು ಒಂದು 5 ಜನ ಗೌರ್ಮೆಂಟ್ ಎಂಪ್ಲಾಯೀಸ್ ಆಗಿದ್ದಾರೆ ಸರ್. ಶಿಕ್ಷಕರಾಗಿದ್ದಾರೆ, ಇಂಜಿನಿಯರ್ ಆಗಿದ್ದಾರೆ, ಸಿಒಗಳಾಗಿದ್ದಾರೆ, ಒಂದಿಷ್ಟು ಜನ ಬಿಸ್ನೆಸ್ ಮ್ಯಾನ್ಗಳಾಗಿದ್ದಾರೆ. ಇವೆಲ್ಲವೂ ಕೂಡ ಇನ್ನು ನಮ್ಮ ಸ್ನೇಹಿತರ ಬಗ್ಗೆ ಹೇಳಿದಾಗ ಒಂದಿಷ್ಟು ಜನ ಗೃಹಿಣಿಯರಾಗಿದ್ದಾರೆ. ಇದರಲ್ಲಿ ಒಂದಿಷ್ಟು ಜನ ಮನೆ ಕೆಲಸಗಳನ್ನು ಮಾಡ್ಕೊತ ಇವತ್ತು ಇವೆಲ್ಲ ಸೇರಿದ್ದೀವಿ. ನಮ್ಮ ಒಂದು ಬಾಳಿಗೆ ಬೆಳಕನ್ನು ನೀಡಿರ್ತಕ್ಕಂಥ ಮತ್ತೊಮ್ಮೆ ಎಲ್ಲ ಗುರು ವೃಂದದವ್ರಿಗೂ, ಗುರುಮಾತೆಯರಿಗೂ ಈ ಒಂದು ವೇದಿಕೆ ಮೂಲಕ ಮತ್ತು ಇನ್ನೂ ಏನಾದರೂ ನೆನಪು ಆಗಿದ್ದೀನ ಗೊತ್ತಿಲ್ಲ. ಆಮೇಲೆ ಇನ್ನೊಂದು KEB ಒಳಗಡೆ 100 ಭಾಷಾ ಅಂತ ಸ್ಟೂಡೆಂಟ್, ಅವನು KEB ಒಳಗಡೆ ಕೆಲಸ ಮಾಡ್ತಿದ್ದಾನೆ. ಆ್ಯಕ್ಚುಲಿ ಆ ವರ್ಷದ ಬ್ಯಾಚ್ ಒಳಗಡೆ 7th ಸ್ಟ್ಯಾಂಡರ್ಡಲ್ಲಿ ಹಾಗೆ ಪಬ್ಲಿಕ್ ಎಕ್ಸಾಮ್ ಇತ್ತು. ಆ 98-99ನೇ ಸಾಲಿನಲ್ಲಿ ಆ 100 ಭಾಷೆ ಈ ಶಾಲೆಗೆ ಹೈಯೆಸ್ಟ್ ಆಗಿತ್ತು ಸರ್. ಪ್ರಥಮ ಹೈಯೆಸ್ಟ್ 100 ಭಾಷೆಂದಾಗಿತ್ತು. ನೆಕ್ಸ್ಟ್ ನಮ್ಮದೇ ಆಗಿತ್ತು ಸೆಕೆಂಡ್ ಹೈಯೆಸ್ಟ್. ಅವೆಲ್ಲ ಈಗಲೂ ಕೂಡ ಸವಿ ನೆನಪುಗಳಿದ್ದಾವೆ. ಆಮೇಲೆ ಆ ಒಂದು ಸಂದರ್ಭದಲ್ಲಿ ನರಸಪ್ಪ ಸರ್ ಇದ್ರಲ್ಲ, ಅವರ ಒಂದು ಮಾರ್ಗದರ್ಶನದಲ್ಲಿ ನಮ್ಮ ಶಾಲೆಯಲ್ಲಿ
ಯಾವತ್ತೂ ಕೂಡ ಕ್ರೀಡೆಯಲ್ಲಿ, ಅದರಲ್ಲಿ ಎಸ್ಪೆಷಲಿ ಖೋ ಖೋ ಮತ್ತು ಕಬಡ್ಡಿಯ ಆಟದಲ್ಲಿ ಬಿಟ್ಟುಕೊಟ್ಟಂಥ ಮಾತೇ ಇಲ್ಲ. ಪ್ರತಿ ವರ್ಷವೂ ಕೂಡ ತಾಲೂಕು ಮಟ್ಟ, ಜಿಲ್ಲಾ ಮಟ್ಟದವರೆಗೂ ಕೂಡ ನಮ್ಮೆಲ್ಲ ಸ್ನೇಹಿತರು, ಹನುಮಂತ ಆಗಿರ್ಬೋದು, ಇನ್ನು ಪಂಪ ಆಗಿರ್ಬೋದು, ಭೀಮ್ ಆಗಿರ್ಬೋದು, ಇವರೆಲ್ಲ ಒಳ್ಳೆ ಒಳ್ಳೆ ಖೋ ಖೋ ಪ್ಲೇಯರ್ಸ್ ಇದ್ದಾರೆ. ಯಲ್ಲಪ್ಪ ಆಗಿರ್ಬೋದು, ಇದರಲ್ಲಿ ಇನ್ನೂ ಸುಮಾರು ಜನ ಕಬಡ್ಡಿ ಪ್ಲೇಯರ್ಗಳಿದ್ದಾರೆ. ಆ ಎರಡೂ ಗೇಮ್ಸ್ಗಳಲ್ಲಿ ಪ್ರತಿ ವರ್ಷವೂ ಕೂಡ ತಾಲೂಕು ಮಟ್ಟ, ಜಿಲ್ಲಾ ಮಟ್ಟ, HPCಯಲ್ಲಿ ಹೊಡ್ಕೊಂಡೇ ಬರ್ತಾಯಿದ್ರು. ಯಲ್ಲಪ್ಪ ಆಲ್ರೌಂಡರ್ ಸರ್. ಹೆಣ್ಮಕ್ಳಲ್ಲಿ ಕೂಡ ಒಂದಿಷ್ಟು ಜನ ಸ್ಪೋರ್ಟ್ಸ್ ಪ್ಲೇಯರ್ ಇದ್ದಾರೆ. ಒಂದಿಷ್ಟು ಜನ ಹೆಸರುಗಳು ಮರ್ತೋಗಿದ್ದಾವೆ. ಲಲಿತಾ ಆಗಿರ್ಬೋದು, ಮಾಲಂಬೆ ಆಗಿರ್ಬೋದು, ಇನ್ನೊಂದಿಷ್ಟು ಜನ ಹೆಸರು ಹೇಳದೆ ಹೋದರೆ ಮತ್ತೆ ಏನು ಅನ್ಕೋಬೇಡ್ರಿ. ನನಗೆ ಒಂದಿಷ್ಟು ಹೆಸರು ನೆನಪಿರೋದಷ್ಟೇ ಹೇಳ್ತಾ ಇದ್ದೀನಿ. ರೇಷ್ಮಾ ಅವರೆಲ್ಲ ಆ ಸ್ಪೋರ್ಟ್ಸಲ್ಲಿ ಕೂಡ ಹಿಂದೆ ಇರಲಿಲ್ಲ. ಸಾಂಸ್ಕೃತಿಕ ಕಾರ್ಯಕ್ರಮಗಳು ಯಾವುದರಲ್ಲೂ ಕೂಡ ಮುಂದೆ ಇದ್ದರು. ಟ್ವಿಂಕಲ್ ಟ್ವಿಂಕಲ್ ಲಿಟ್ಲ್ ಸ್ಟಾರ್, TC ಸ್ಕೂಲು ಸೂಪರ್ ಸ್ಟಾರ್ ಅನ್ಕೊಂತ ಪ್ರೈಸ್ ಹೊಡ್ಕೊಂಡು ಬರ್ತಾ ಇದ್ವಿ. ಅಂಥ ಒಂದು ಕಾಲ ಇತ್ತು. ಅಂಥ ಒಂದು ಸವಿ ನೆನಪುಗಳನ್ನು ಸವಿಯುವಂಥ ಈ ಒಂದು ಸುದಿನ, ಇಂಥ ಒಂದು ಅವಕಾಶವನ್ನು ಒದಗಿಸಿಕೊಟ್ಟಿರ್ತಕ್ಕಂಥ ನಮ್ಮ ಎಲ್ಲ ಸ್ನೇಹಿತರಿಗೂ ಮತ್ತೊಮ್ಮೆ ಮಗದೊಮ್ಮೆ ಈ ವೇದಿಕೆ ಮೇಲೆ, ಆಮೇಲೆ ಈಗ ಪ್ರಸ್ತುತವಾಗಿ ಈ ಶಾಲೆಯಲ್ಲಿ ಕಾರ್ಯನಿರ್ವಹಿಸ್ತಕ್ಕಂಥ ಎಲ್ಲ ನಮ್ಮ ಸ್ನೇಹಿತರಿಗೂ, ಗುರುಗಳಿಗೂ, ಎಲ್ಲ ಗುರುಮಾತೆಯರಿಗೂ ಕೂಡ ಈ ಒಂದು ವೇದಿಕೆಯ ಪರವಾಗಿ ಒಂದು ಶಾಲೆ ಡೆವಲಪ್ಮೆಂಟ್ ಅಥವಾ ಅಭಿವೃದ್ಧಿ ಆಗಬೇಕು ಅಂತಂದರೆ ಒಂದೇ ದಿನದಲ್ಲೇ ಅದು ಆಗುವಂಥದ್ದಲ್ಲ. ನಾವು ಆಗಿನ ಶಾಲೆ ನೋಡೋದಕ್ಕೂ ಮತ್ತು ಇವಾಗ ನೋಡೋದಕ್ಕೂ ತುಂಬ ವ್ಯತ್ಯಾಸ ಆಗಿದೆ. ಅದು ಹಂತ ಹಂತವಾಗಿ ಆಗ್ತಕ್ಕಂಥದ್ದು. ಅದಕ್ಕೆ ಬಾಲಕ, ಪಾಲಕ ಮತ್ತು ಪೋಷಕ ಈ ಮೂರು ಕೈ ಜೋಡಿಸಿದಾಗ ಮಾತ್ರ ಅದು ಸಾಧ್ಯ. ಈಗಿರ್ತಕ್ಕಂಥವ್ರು ಮತ್ತು ಹಿಂದೆ ಇರ್ತಕ್ಕಂಥವ್ರು, ಈ ಶಾಲೆಗಾಗಿ ದುಡಿದಂಥವರು ಎಲ್ಲರನ್ನೂ ಕೂಡ ಈ ಒಂದು ಸುಸಂದರ್ಭದಲ್ಲಿ ನಾವು ಸ್ಮರಿಸಿಕೊಳ್ತಾ ಮತ್ತೊಮ್ಮೆ ನಮ್ಮ ಬಾಳಿಗೆ ಇಲ್ಲಿವರೆಗೂ ಕೂಡ ದಾರಿದೀಪವಾಗಿರ್ತಕ್ಕಂಥ ಎಲ್ಲ ಗುರುಗಳಿಗೂ, ಗುರುಮಾತೆಯರಿಗೂ ನಮಿಸುತ್ತಾ ನನ್ನ ಒಂದು ಅನಿಸಿಕೆಗಳಿಗೆ ವಿರಾಮವನ್ನು ನೀಡ್ತೇನೆ. ಮುಂದಿನ ಅನಿಸಿಕೆಗಳನ್ನು ಸ್ನೇಹಿತರಾಗಿರ್ತಕ್ಕಂಥ ಕಟ್ಟೆ ಹರಿಸ್ವಾಮಿ ಅವರು ಮಾತಾಡಲಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಇವತ್ತೆಲ್ಲರೂ ನಾವು ಸೇರಿದ್ದೇವೆ. ನಾವೊಂದು ಈ ಶಾಲೆಯ ಬಗ್ಗೆ ನಾನು ಭಾಳ ಹೇಳೋಕ್ಕೆ ಹೋಗೋದಿಲ್ಲ, ಯಾಕಂದರೆ ಈಗಾಗಲೇ ನಮ್ಮ ಸ್ನೇಹಿತರಾದ ಅಂಬರೀಷ್ ಅವರು ಎಲ್ಲ ಹೇಳಿದ್ದಾರೆ. ವಿಶೇಷವಾಗಿ ಈ ಶಾಲೆಯಲ್ಲಿ ನಾವು 76 ವೆಂಕಟಾಪುರದಿಂದ ನಾವು ಈ ಶಾಲೆಗೆ ಬರ್ತಾಯಿದ್ವಿ. ಅಲ್ಲಿಂದ ಇಲ್ಲಿಗೆ ಬರಬೇಕಾದ್ರೆ ನಮಗೆ ಅವತ್ತಿನ ದಿನದಲ್ಲಿ ಒಂದೇ ಬಸ್ ಇತ್ತು. ಅಂದರೆ ಅದು ಬೆಳಗ್ಗೆ ನಮಗೆ ಶಾಲೆ ಕರ್ಕೊಂಬರ್ಬೇಕಾದ್ರೆ ಒಂದೇ ಬಸ್ ಇತ್ತು. ಮತ್ತು ನಮಗೆ ಈವ್ನಿಂಗ್ ಹೋಗಬೇಕಾದ್ರೆ, ಶಾಲೆ ಬಿಟ್ಟತ್ತ ಹೋಗಬೇಕಾದ್ರೆ ನಮಗೆ ಒಂದೇ ಬಸ್ ಇತ್ತು. ಅವತ್ತಿನ ದಿನದಲ್ಲಿ ನಮಗೆ ಸಾಕಷ್ಟು ಬಸ್ಗಳು ಇರಲಿಲ್ಲ. ನಾವು ಒಂದು ವೇಳೆ ಕ್ಲಾಸಿಗೆ ಚಕ್ಕರ್ ಹೊಡೆದು ಮನೆಗೆ ಹೋಗೋಣ ಅಂದ್ರೂ ಕೂಡ ಇದ್ದಿಲ್ಲ. ಯಾಕಂದರೆ ಅವತ್ತಿನ ಸ್ಥಿತಿ ಹಂಗಿತ್ತು ನಮ್ಮದು. ವಿಶೇಷವಾಗಿ ಏನಪ್ಪ ಅಂತಂದರೆ ಪ್ರತಿ ಶನಿವಾರ ದಿನ ನಾವಿಲ್ಲೆಲ್ಲ ಬಾಕ್ಸು ಅಂದರೆ ಬುತ್ತಿ ಕಟ್ಕೊಂಬರ್ತಾಯಿದ್ವಿ. ನಾವು ಬುತ್ತಿ ಕಟ್ಕೊಂಬರ್ಬೇಕಾದ್ರೆ ಇಲ್ಲೆಲ್ಲರೂ ನಮ್ಮೆಲ್ಲರ ಸ್ನೇಹಿತರೆಲ್ಲ ಊಟ ಮಾಡ್ತಾಯಿದ್ವಿ. ತದನಂತರದಲ್ಲಿ ಒಂದೊಂದು ದಿನ ಬೆಳಿಗ್ಗೆ ನಮ್ಮ ತಾಯಂದಿರು ಅಡುಗೆ ಮಾಡಬೇಕಾದ್ರೆ ಲೇಟ್ ಆದ ಸಂದರ್ಭದಲ್ಲಿ ಇಲ್ಲಿ ಈ ಪಕ್ಕದ ಓಣೆಯಲ್ಲಿ ಕೆಲವೊಂದು ಮನೆಯಲ್ಲೇ ಹೋಟ್ಲುಗಳು ಮಾಡ್ತಾಯಿದ್ರು. ಈ ಲಲಿತಾ ಅವ್ರ ಮನೆ ಪಕ್ಕದಲ್ಲಿ ಅಲ್ಲೇ ಅವತ್ತಿನ ಟಿಫನ್ ವ್ಯವಸ್ಥೆ ಹೆಂಗಿತ್ತಪ್ಪ ಅಂತಂದರೆ ಬರೀ 50 ಪೈಸೆಗೆ ದೋಸೆ. ನಮ್ಮಪ್ಪವ್ರನ್ನ ನಾವು ಕಾಡಬೇಡಿ, ಶನಿವಾರ ಬಂತಂದರೆ ನಮ್ಮ ಮನೆಯಲ್ಲೆಲ್ಲ ಒಂದು ಹಬ್ಬ. ಯಾಕಂದರೆ ನಾವು ಹೋಗಿ ಒಂದು 50 ಪೈಸೆ ಕೊಟ್ಟರೆ ಒಂದು ದೋಸೆ ಸಿಗುತ್ತಲ್ಲ ಅಂತ ನಮ್ಮ ತಂದೆ ತಾಯಿಯನ್ನ ನಾವು ಕಾಡಿಬೇಡಿ ಒಂದು ರೂಪಾಯಿನಲ್ಲಿ ಇಸ್ಕೊಂಡ್ಬರ್ತಾಯಿದ್ವಿ. ಆ 1 ರೂಪಾಯಿ ತೊಗೊಂಡು ಬಂದು 2 ದೋಸೆ, 8 ಅಣಿಗೊಂದು ದೋಸೆ ನಾವು ತಿಂತಾಯಿದ್ವಿ. ಇವತ್ತಿಗೂ ಅದು ನೆನಪು ಬರ್ತಾಯಿದೆ. ಜೊತೆಗೆ ಅವತ್ತಿನ ಒಂದು ಈ ಏನು ಮರ ಇದೆಯಲ್ಲ, ಆಲದ ಮರ, ಇದು ಅರಳಿ ಮರ, ಆ ಕೆಳಗಡೆ ಒಂದು ಅಜ್ಜಿ ಕೂಡ್ತಾ ಇತ್ತು. ಆ ಅಜ್ಜಿ ಕೂಡ್ತಾ ಇರಬೇಕಾದ್ರೆ ನಾವು ಆ ಅಜ್ಜಿ ಹತ್ರ ವಾರ ಅಂದರೆ ಪ್ರತಿ ಸೋಮವಾರದಿಂದ ಸೋಮವಾರದವರೆಗೆ ನಾವು ಉದ್ರಿ ಮಾಡ್ತಾಯಿದ್ವಿ. ಅಂದರೆ ಎಷ್ಟಪ್ಪ ಅಂತಂದರೆ ಆ 1 ರೂಪಾಯಿ ಒಳಗೆ, ಅಂದರೆ ಅಷ್ಟು ಲಿಮಿಟು. 10 ರೂಪಾಯಿಲಿಂದ ನಮಗೆಲ್ಲ ಚಾಕ್ಲೇಟ್ಗಳು, ಅವೇನೇನೋ ಹುಂಚೆ ಚಟ್ನಿ ಅದೆಲ್ಲ ಸಿಗ್ತಾಯಿತ್ತು. ಆ 1 ರೂಪಾಯಿಗೆ ನಾವು 12 ಅಣೆ ಅಂದರೆ ಅವಾಗೆ ದೊಡ್ಡದು ನಮಗೆ. 12 ಅಣೆ ಆದರೂ ಕೂಡ ನಿಮ್ದು 12 ಅಣೆ ಆಯ್ತಪ್ಪ ಅಂತಿದ್ದು. ಇಲ್ಲ ಅಜ್ಜಿ ತಂದು ಕೊಡ್ತೀವಿ ಅಂತ ಇದ್ವಿ. ಲಾಸ್ಟಿಗೆ 1 ರೂಪಾಯಿ ಆದರೂ ಕೂಡ ಸುಳ್ಳು ಹೇಳಿ ನಾವು ಅಜ್ಜಿ ಹತ್ರ ಮೋಸ ಮಾಡಿ ತಿಂದಿದ್ವಿ ಅವತ್ತಿನ ದಿನದಲ್ಲಿ. ಯಾಕಂದರೆ ಅವತ್ತಿನ ಒಂದು ಶಿಕ್ಷಣದ ವ್ಯವಸ್ಥೆ ಇತ್ತು. ವಿಶೇಷವಾಗಿ ಹೇಳಬೇಕಂದ್ರೆ ನಮ್ಮ ಗುರುಗಳ ಬಗ್ಗೆ ನಾನು ಒಂದೆರಡು ಮಾತಾಡೋಕ್ಕೆ ಇಷ್ಟಪಡ್ತೀನಿ.
ನಮ್ಮ ಶಾರದಾ ದೇವಿ ಟೀಚರ್ ಬಗ್ಗೆ ಹೇಳ್ಬೇಕಪ್ಪ ಅಂತಂದರೆ ನಾವೊಂದು ಇಂಗ್ಲೀಷು ಬಗ್ಗೆ ಕೂಡ ಅವರು ಪಾಠ ಮಾಡ್ತಾಯಿದ್ರು. ಟ್ರಂಕ್ ಬರಿಬೇಕಾದ್ರೆ ಎಲ್ಲರನ್ನ ಕೇಳಿ ಇದು ಮಾಡೋರು, ಬಂದು ನೀವು ಬೋರ್ಡ್ ಮೇಲೆ ಟ್ರಂಕ್ ಅಂತ ಬರಿಬೇಕಂತ. ನಮಗೆ ಅದು ಬರೋಕ್ಕೇ ಇದಾಗ್ತಾ ಇದ್ದಿಲ್ಲ, ಟ್ರಂಕ್ ಅಂತ ಬರೋಕ್ಕೇ ಇದಾಗ್ತಾ ಇದ್ದಿಲ್ಲ. ಒಬ್ಬೊಬ್ಬರನ್ನೇ ಕರೆದಾಗ ಒಬ್ಬೊಬ್ಬರು ಅಂದರೆ ಅಕ್ಷರಗಳು ತಪ್ಪಾಗಿ ಬರಿತಾಯಿದ್ರು. ನಮಗೇನು ವೆಂಕಟಾಪುರದವ್ರಿಗೆ ನೆಕ್ಸ್ಟು ವೆಂಕಟಾಪುರದವ್ರ ಲೀಸ್ಟ್ ಇದೆ ಬನ್ನಿ ಅಂದಾಗ ನಾವು ಎದ್ದು ನೀನು ಹೋಗೋ ಅಂತ ಹೇಳ್ತಾ ಇದ್ವಿ. ಆದರೂ ಬರಿಲಾರ್ದೆ ಅವತ್ತು ಈ ಥರ ಹೇಳಿದ್ನಲ್ಲ ಅಂಬರೀಷ್, ಈ ಥರ ಹೊಡಿತಾಯಿದ್ರು. ಅವತ್ತಿನ ಹೊಡೆತ ತಿಂದಿದ್ದಕ್ಕೆ ಇವತ್ತು ನಾವು ಅಲ್ಪ ಸ್ವಲ್ಪ ಇಂಗ್ಲೀಷ್ನ ಕಲಿತಾ ಇದ್ವಿ, ಅದ್ರ ಮಾತಾಡ್ತಾ ಇದ್ವಿ ಅಂತಂದರೆ ತಪ್ಪಾಗಲಿಕ್ಕಿಲ್ಲ. ಹಾಗೆ ವಿಶೇಷವಾಗಿ ನಮ್ಮ ಮಿತ್ಲಾಬಾಯಿ ಟೀಚರ್ ಬಗ್ಗೆ ಹೇಳ್ಬೇಕಂತಂದರೆ ನಾನು ಒಂದು ಯಾರೋ ಅನ್ಯತೆ ಭಾವಿಸ್ಬೇಡಿ. ಯಾಕಂದರೆ ಅವರು ಹಿಂದಿ ಬಗ್ಗೆ ಸಾಕಷ್ಟು ಅಂದರೆ ಹುಡುಗರು ಭಾಳ ಇದ್ದರು. ಅವ್ರು ಏನು ಹೇಳ್ತಾ ಇದ್ರಪ್ಪ ಅಂದರೆ ಒಂದು ಕಟ್ಟಿಗೆ ತೊಗೊಂಡು ಹೊಡಿತಾಯಿದ್ರು. ಹೋಗ್ರೋ ನಿಮಗಂತೂ ಸಾಕಾಗಿ ಹೋಗ್ಬಿಟ್ಟಿದೆಪ್ಪ, ನೀವೇನು ಹೇಳಿದ್ರು ಕೇಳ್ತಾ ಇಲ್ಲ, ನನಗಂತೂ ಸಾಕಾಗಿ ಹೋಗ್ಬಿಟ್ಟಿದೆ ಅಂತ ಇದ್ರು. ಇವತ್ತಿಗೂ ಆ ಮೇಡಮ್ದು ನಮಗೆ, ಯಾಕಂದರೆ ಅಷ್ಟು ಚೆನ್ನಾಗಿ ನಮಗೆಲ್ಲ ಹೊಡಿತಾಯಿದ್ರು. ಆ ಹೊಡೆದ್ರು ಅವ್ರು ಏಟ್ ಬೀಳ್ತಾ ಇದ್ದಿಲ್ಲ ನಮಗೆ, ಅಷ್ಟು ಅವ್ರು ಆವಾಗಲೂ ಹಂಗೆ ಇದ್ದರು, ಈಗಲೂ ಹಾಗೇ ಇದ್ದಾರೆ. ಆ ಏಟೇ ಬೀಳ್ತಾ ಇದ್ದಿಲ್ಲ. ಆದರೂ ನಾವು ಸುಮ್ಮನೆ ಆ್ಯಕ್ಟಿಂಗ್ ಮಾಡೋದು, ಏಟು ಅಮ್ಮ ಅಂತ ಹೇಳಿ ಇದು ಮಾಡೋದು. ಹಾಗೆ ವಿಶೇಷವಾಗಿ ನಮ್ಮ ವಿಶ್ವನಾಥ್ ಸರ್ ಬಗ್ಗೆ ಅವರು ಯಾವಾಗಲೂ ಖರ್ಚು ಹಿಡ್ಕೊಂಡು ಯಾವಾಗಲೂ ಬರೇ ಮುಖ ಒರೆಸ್ಕೊಳ್ಳೋದು, ಏನ್ರಪ್ಪ ನಿಮ್ಮದು ಏನ್ರಪ್ಪ ಅಂತ ಈ ಥರ ಎಲ್ಲ ನಮಗೆಲ್ಲ ಮಾಡ್ತಾಯಿದ್ರು. ಹಾಗೆ ನಮ್ಮ ಸ್ನೇಹಿತರ ಬಳಗಂತೂ ತುಂಬ ಚೆನ್ನಾಗಿತ್ತು. ಶಿಕ್ಷಕರು, ನಮ್ಮ ಗುರುಗಳು ಏನೋ ತಪ್ಪೇಕವಾಡಿ ಏನೋ ನಮ್ಮ ಒಂದು ಆಗಿನ ಒಂದು ಇದರಲ್ಲೇ ಹೇಳಿದ್ದೀನಿ. ಓಕೆ, ಇವತ್ತು ನಾವು ಈ ಮಟ್ಟದಲ್ಲಿ ಬಂದಿದ್ದೀವಿ ಅಂದರೆ ಅವ್ರದ್ದೆಲ್ಲ ಒಂದು ಆಶೀರ್ವಾದ, ಇಂಥ ಒಂದು ಸಮ್ಮಿಲನ, ಇಂಥ ಒಂದು ಭಾಗ್ಯ ನಾವು ಮಾಡ್ತಾ ಇದ್ದೀವಿ ಅಂದರೆ ಅವತ್ತಿನ ನಾವು ಒಂದು ಸಮ್ಮಿಲನ ಅಂತಲೇ ಹೇಳ್ಬೋದು. ಇವತ್ತಿನ ಪಾಲಕರು ನಾವು ಪುಣ್ಯ ಮಾಡಿದ್ವಿ. ಇವತ್ತಿನ ಶಿಕ್ಷಣದಲ್ಲಿ ಏನಾಗಿದೆಪ್ಪ ಅಂತಂದರೆ ತುಂಬ ಬದಲಾವಣೆ ಆಗಿದೆ. ನಮ್ಮ ಒಂದು ಶಿಕ್ಷಣ ಮಟ್ಟದಲ್ಲಿ ಏನಾಯ್ತಪ್ಪ ಅಂತಂದರೆ ಮೊದಲು ಪಾಲಕರಿದ್ವಿ, ಸೆಕೆಂಡು ಶಿಕ್ಷಕರಿದ್ದರು, ಮೂರನೇದು ಸ್ನೇಹಿತರಿದ್ದರು, ನಾಲ್ಕನೇದು ಸಾಮಾಜಿಕ ಜಾಲತಾಣ ಇತ್ತು. ಏನಪ್ಪ ಅಂತಂದರೆ ಅದ್ರದ್ದೊಂದು ಚೊಕ್ಕದಾಗಿ ನಾನು ಹೇಳ್ತೀನಿ. ಮೊದಲು ನಮ್ಮ ತಂದೆ ತಾಯಿಗಳು ನಮಗೆ ಶಿಕ್ಷಕರು ನೋಡ್ರಿ ನಮ್ಮ ಮಕ್ಕಳ ನಿಮ್ಮ ಹತ್ರ ಬಿಟ್ಟಿದ್ದೀವಿ, ಅವರು ಎಲ್ಲ ನಿಮ್ಮ ಹತ್ರ ದಾರಿ ಎಳೆದಿದ್ವಿ, ಅವ್ರನ್ನ ತಿದ್ದಿ ಬೆಳೆಸೋದು ನಿಮ್ಮ ಕೈಯಾಗೈತೆ ಅಂತ ಹೇಳಿ ತಂದೆ ತಾಯಿಗಳು ಬಿಡ್ತಾಯಿದ್ರು. ಆವತ್ತಿನ ಶಿಕ್ಷಕರಿಗೆ ಕೂಡ ನಾವು ಆದರ್ತಾ ಇದ್ವಿ. ನಂತರ ಶಿಕ್ಷಕರಾದಮೇಲೆ ಸ್ನೇಹಿತರ ಜೊತೆ ಒಳ್ಳೆ ಬಾಂಧವ್ಯ, ಒಳ್ಳೆ ಆಟಗಳು ಆಡ್ತಾಯಿದ್ವಿ. ನಂತರ ಸಾಮಾಜಿಕ ಮಾಧ್ಯಮ ಇತ್ತು, ಅಂದರೆ ವಾರದಲ್ಲಿ ಒಂದು ಅಂದರೆ ಚಲನಚಿತ್ರ ಬರ್ತಾಯಿತ್ತು. ಆವಾಗಿನ ದಿನದಲ್ಲಿ ಈ ಸೋಷಿಯಲ್ ಮೀಡಿಯಾ ಅಂದರೆ ಮೊಬೈಲ್ಗಳು ಇದ್ದಿಲ್ಲ. ಇವತ್ತಿನ ಒಂದು ಮಟ್ಟದಲ್ಲಿ ಏನಾಗಿದೆಪ್ಪ ಅಂದರೆ ಅದು ಉಲ್ಟಾಗಿದೆ. ಇವತ್ತು ಮೊದಲನೇದಾಗಿ ಬಂದಿರೋದು ಏನಪ್ಪ ಅಂತಂದರೆ ಸಾಮಾಜಿಕ ಜಾಲತಾಣ ಒಂದು ಬಂದಿದೆ, ಎರಡನೇದು ಏನಪ್ಪ ಅಂತಂದರೆ ಸ್ನೇಹಿತರು ಬಂದಿದ್ದಾರೆ, ಮೂರನೇದು ಶಿಕ್ಷಕರು ಬಂದಿದ್ದಾರೆ, ನಾಲ್ಕನೇದು ಪಾಲಕರು ಬಂದಿದ್ದಾರೆ. ಏನಪ್ಪ ಇದ್ರದ್ದೊಂದು ಚೊಕ್ಕದಾಗಿ ಹೇಳ್ತೀನಿ. ಇವತ್ತು ಏನಂದ್ರೆ ನೋಡ್ರಿ, ಯಾರ ಕೈಯಲ್ಲಿ ನೋಡ್ರಿ ಮಕ್ಕಳ ಕೈಯಲ್ಲಿ ಮೊಬೈಲ್. ಈ ಮೊಬೈಲ್ ಅಂಬೋದು ಏನಾಗ್ಬಿಟ್ಟಿದೆ ಅಂದರೆ ಅಷ್ಟು ಇದಾಗಿಬಿಟ್ಟಿದೆ ಮಕ್ಕಳಲ್ಲಿ. ಮೊಬೈಲ್ ಅಂಬೋದೇ, ಮೊಬೈಲ್ ಕಸ್ಕೊಂಡ್ರೆ ಮಕ್ಕಳು ಆಳ್ತಾ ಇದ್ದಾರೆ. ಈ ಮೊಬೈಲು ಹಾಗೆ ಮಕ್ಕಳು ತಂದೆ ತಾಯಿ ಕೂಡ ಏನೇನು ಹೇಳೋಕ್ಕೋದ್ರೆ ಆ ತಂದೆ ತಾಯಿನೇ ಬೈತಾ ಇದ್ದಾರೆ. ಈ ಶಿಕ್ಷಕರು ಕೂಡ ಅಷ್ಟೇ, ಆ ಮಕ್ಕಳಿಗೆ ಕೂಡ ಏನೇನು ಹೇಳೋಕೆ ಹೋದರೆ ತಂದೆ ತಾಯಿ ಬಂದು ಶಿಕ್ಷಕರಿಗೆ ಬೈಯೋದಾಗಿರ್ಬೋದು, ನನ್ನ ಮಕ್ಕಳನ್ನ ಯಾಕೆ ಕುಡಿತೀರಿ, ಆ ಥರ ಆಗಿದೆ. ಇನ್ನು ಸ್ನೇಹಿತರು ಅಂತೂ ಹೇಳ್ಬೇಡ, ಸ್ನೇಹಿತರು ಇವತ್ತು ಬೇರೆ ಬೇರೆ ಕಾರಣಕ್ಕೆಲ್ಲ ಇದಾಗಿದ್ದಾರೆ. ಇನ್ನು ಪಾಲಕರಂತೂ ಅವರು ಕೂಡ ಒಂದು ಸೀರಿಯಲಲ್ಲಿ, ಆಮೇಲೆ ಮಕ್ಕಳ ಒಂದು ಏನಾಗ್ತಾ ಇದೆ ನನ್ನ ಮಕ್ಕಳ ಭವಿಷ್ಯ ಅಂತ ಕೂಡ ನೋಡ್ತಾ ಇಲ್ಲ, ಆ ಒಂದು ಸ್ಥಿತಿ ಆಗಿದೆ. ಹಾಗಾಗಿ ನಾವೆಲ್ಲರೂ ಪಾಲಕರೇ ಇದ್ದೀವಿ. ಈ ಒಂದು ಪಾಲಕರು ನಾವು ಮೊದಲಿನಂಥ ಪಾಲಕರು ಆಗೋಣ ಅಂತ ನಾನು ಹೇಳ್ತಾ ಇದ್ದೀನಿ. ಹಾಗೆ ಈ ಒಂದು ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ನನ್ನೆಲ್ಲ ಗುರುಮಾತೆಯರಿಗೂ ಹಾಗೂ ನಮ್ಮ ಶಿಕ್ಷಕರಿಗೂ ಹಾಗೂ ನನ್ನ ಎಲ್ಲ ಸ್ನೇಹಿತರಿಗೂ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ನಮ್ಮ ಮುಂದಿನ ನಮ್ಮ ಸ್ನೇಹಿತರಾದ ಕಟ್ಟೆ ಯುವರಾಜ್ ಒಂದು 2 ಅನಿಸಿಕೆಗಳನ್ನು ಹೇಳ್ತಾರೆ. ಎಲ್ಲರಿಗೂ ವಂದನೆಗಳು. ಹಾಗೂ ಇಲ್ಲಿ ನಮ್ಮಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ಜೀವನ ರೂಪಿಸಕ ಒಂದು ಸ್ಥಾನ ಕೊಟ್ಟಂಥ ಎಲ್ಲರಿಗೂ ನನ್ನ ನಮಸ್ಕಾರಗಳು. ಗುರು ಬ್ರಹ್ಮ ಗುರು ವಿಷ್ಣು ಗುರುವೇ ಪರಬ್ರಹ್ಮ ಗುರುವೇ ನಮೋ ಅಂತ ಹೇಳಿದ ನಮ್ಮ ಹರಿಸ್ವಾಮಿ ಅವರು ಹೇಳಿರ್ತಕ್ಕಂಥ ಮಾತು ಅಕ್ಷರ ಸತ್ಯವಾಗಿದೆ. ಯಾಕಂತಂದರೆ
ನಾವು ಚಿಕ್ಕಂದಿನಲ್ಲಿ ತಿಂದಿರ್ತಕ್ಕಂಥ ಒಂದು ವಿದ್ಯಾರ್ಥಿಯ ಜೀವನಕ್ಕೆ ಶಾರದಾಬಾಯಿ ಟೀಚರ್ ವಧೆಗಳು ಅಷ್ಟೇ ಇಂಪಾರ್ಟೆಂಟ್ ಅಂತ ಹೇಳೋಕೆ ನಾನು ಭಾಳ ಇಷ್ಟಪಡ್ತೇನೆ. ಗೆಳೆಯರೇ, ನಾನು ಯಾವುದೇ ಸ್ಟೇಜ್ನಲ್ಲಿ ಮಾತಾಡಿಲ್ಲ, ದಯಮಾಡಿ ಏನಾದರೂ ತಪ್ಪಾದರೆ ಕ್ಷಮಿಸಿ. ನಮ್ಮ ಎಲ್ಲ ಟೀಚರ್ಗಳಿಗೂ ನನ್ನ ಗುರುವಂದ ನಮಸ್ಕಾರ. My name is Tamkinaz, daughter of Muhammad Ghaus. Respected teachers, parents and all my dear friends. Today we have gathered here to celebrate Guru Vandana. It is a special day to all the teachers who have helped here you learn and grow. Thank you to all. ಈಗ ಕಾರ್ಯಕ್ರಮದ ಪ್ರಮುಖ ಘಟ್ಟ ಗುರು ನಮನ ಕಾರ್ಯಕ್ರಮ. ಈ ಒಂದು ಗುರು ನಮನ ಕಾರ್ಯಕ್ರಮ ಎಲ್ಲೋ ಓಡೋಗ್ಬಿಡೋಣ, ಕೈ ಕಚ್ಚೋನು ಅವೆಲ್ಲ ಇನ್ನೂ ನೆನಪುಗಳಿದ್ದಾವೆ. ಆ ವಿದ್ಯಾರ್ಥಿ ಇವತ್ತು ಪ್ರಥಮ ದರ್ಜೆ ಗುತ್ತಿಗೆದಾರರಾಗಿ ತುಂಬ ಬೆಳೆದಿದ್ದಾರೆ. ಸೊ ಅವರ ಒಂದು ಕೊಡುಗೆಯನ್ನು ನಮ್ಮ ಶಾಲೆಗೆ, ನಮ್ಮ ಆಫೀಸ್ಗೆ, ಕಚೇರಿಗೆ ಚೇರ್ಗಳನ್ನು ಕೊಡಿಸ್ತೇನೆ ಸರ್ ನಾನು ಅಂತೇಳಿ ಮುಖ್ಯೋಪಾಧ್ಯಾಯರಿಗೆ ಒಂದು ಮಾತನ್ನು ಕೊಟ್ಟಿದ್ದಾರೆ. ಆ ವಿದ್ಯಾರ್ಥಿಗೆ, ಆ ಸ್ನೇಹಿತನಿಗೆ ಎಲ್ಲರ ಪರವಾಗಿ ಒಂದು ಜೋರಾದಂಥ ಚಪ್ಪಾಳೆ ಬರಲಿ. ಓಕೆ, ಈಗ ಬಳಪ ಹಿಡಿದ ಭಗವಂತ ಇರುತ್ತಾನೆ ನಮ ಸುತ್ತ, ಅವತಾರ ನಾನಾ ರೂಪವೋ. ಹಣೆ ಬರಹ ತಿದ್ದಿ ಬರೆಯಲು ಕತ್ತಲೆಯಿಂದ ಬಂತ ನಮ್ಮ ಕೈಯ ಹಿಡಿಯುತ್ತ, ಕರೆದೊಯ್ದ ಬೆಳಕು ತೋರಲು. ಗದರೋದು ನಮ್ಮ ಬೆಳೆಸಲು. ಭಾಷೆ ಅಮೃತ ಕುಡಿಸೋ ತಾಯಾಗಿ, ಭಾಷೆ ಅಮೃತ ಕುಡಿಸೋ ತಾಯಾಗಿ, ಭವಿಷ್ಯ ಬರೆವಂತ ತಂದೇನೋ ಆಗಿ, ಚಂದದ ಜೀವನನ ನೀಡಿರೋ ಗುರುಗಳು ನಮ್ಮ ಗುರುಗಳು. ಬಳಪ ಹಿಡಿದ ಭಗವಂತ ಇರುತ್ತಾನೆ ನಮ ಸುತ್ತ, ಅವತಾರ ನಾನಾ ರೂಪವೋ. ಹಣೆ ಬರಹ ತಿದ್ದಿ ಬರೆಯಲು. ಬಾಳಲ್ಲಿ ಲೆಕ್ಕ ಎಷ್ಟು ಮುಖ್ಯ ಎಂಬುದ ಬೆರಳಲ್ಲೇ ತೋರಿ ಕಲಿಸಿದ ಗುರುಗಳೇ. ಈ ದೇಹ ಹೇಗೆ ದಂಡಿಸೋದು ಎನ್ನುವ ಸಂದೇಹ ನೀಗೋ ಮೆಚ್ಚಿನ ಕಲಿಗಳೇ. ಕನ್ನಡ ಕಂಡರೆ ಕಣ್ಣಿಗೆ ಒತ್ತಿಕೋ, ಅಕ್ಷರ ಅಂದರೆ ಅನ್ನಕ್ಕಿಂತ ದೊಡ್ಡದೆಂದ ಗುರುವೇ. ಪ್ರತಿ ಬಾರಿ ತಾಳ್ಮೆ ಪಾಠ ಕಲಿಸೋರೆ ಗುರುಗಳು ನಮ್ಮ ಗುರುಗಳು.
ಪ್ರಪಂಚದಲ್ಲಿ ಆದ ತಪ್ಪು ತಿಳಿಸುತ್ತಾ ನಮ್ಮೆಲ್ಲ ನಾಳೆ ರೂಪಿಸೋ ಋಷಿಗಳೇ. ಭೂಗೋಳದಲ್ಲಿ ಕಕ್ಷೆಯಲ್ಲಿ ತುಂಬಿದ ವಿಜ್ಞಾನ ಜ್ಞಾನ ತಿಳಿಸಿದ ಹಿರಿಯರೇ. ಮಾನವ ಲೋಕಕ್ಕೆ ಸತ್ಯದ ಶಾಂತಿಯ ಸ್ನೇಹದ ಪ್ರೀತಿಯ ಮಾರ್ಗದರ್ಶಿ ಮಾರ್ಗಸೂಚಿ ಗುರುವೇ. 100 ಜನುಮ ಗುರು ಋಣವು ತೀರೋಲ್ಲ. ನಮೋ ನಮ ಗುರುಗಳೇ. ಗುರವೇ ನಮಃ ಗುರವೇ ನಮಃ. ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ. ನಾಡಿನ ಕೀರ್ತಿಯ ಬೆಳಗಿಸಿದ ನಿಮಗಿದು ಹೆಮ್ಮೆಯ ಚಪ್ಪಾಳೆ. ಚಪ್ಪಾಳೆ 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 ಚಪ್ಪಾಳೆ. ಕನ್ನಂಬಾಡಿಯ ಕಟ್ಟಿಸಿದ ಭಾರತ ರತ್ನಕ್ಕೆ ಚಪ್ಪಾಳೆ. ಕನ್ನಡ ಡಿಂಡಿಮ ಬಾರಿಸಿದ ಕವಿಗಳೇ ನಿಮಗಿದು ಚಪ್ಪಾಳೆ. ದೇಶವ ಕಾಯುವ ಯೋಧರಿಗೆ ನಮ್ಮೆದೆಯಾಳದ ಚಪ್ಪಾಳೆ. ಅನ್ನವ ನೀಡುತ್ತ ಸಲಹಿರುವ ನೇಗಿಲ ಯೋಗಿಗೆ ಚಪ್ಪಾಳೆ. ಚಪ್ಪಾಳೆ 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 ಚಪ್ಪಾಳೆ. ಕಣ್ಣನು ನೀಡುವ ಅಣ್ಣನಿಗೆ ನಮ್ಮಯ ಪ್ರೀತಿಯ ಚಪ್ಪಾಳೆ. ದೇಶವಾಡಿದ ನಾಯಕರೇ ನಿಮಗಿದು ಗೌರವ ಚಪ್ಪಾಳೆ. ನಾದದ ಸುಧೆಯನ್ನು ಹರಿಸಿರುವ ನಾಯಕರೇ ಇದು ಚಪ್ಪಾಳೆ. ಧೈರ್ಯ ಶೌರ್ಯವ ಮೆರೆದಿರುವ ವೀರ ವನಿತೆಯರೇ ಚಪ್ಪಾಳೆ. ಚಪ್ಪಾಳೆ 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 ಚಪ್ಪಾಳೆ. ಕೀರ್ತನೆ ವಚನವ ಬೋಧಿಸಿದ ಯೋಗಿ ವರೇಣ್ಯರೇ ಚಪ್ಪಾಳೆ. ಕ್ರೀಡಾ ಲೋಕದ ಸಾಧಕರೇ ನಿಮಗಿದು ಸ್ಫೂರ್ತಿಯ ಚಪ್ಪಾಳೆ. ಬೆಳ್ಳಿ ತೆರೆಯ ತಾರೆಗಳೇ ನಿಮಗಭಿಮಾನದ ಚಪ್ಪಾಳೆ. ನಾಡಿಗೆ ಅಣ್ಣನೇ ಆಗಿರುವ ರಾಜಣ್ಣನಿಗೆ ಚಪ್ಪಾಳೆ. ಚಪ್ಪಾಳೆ 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 ಹೇ ಶಾರದೆ ದಯ ಪಾಲಿಸು ಈ ಬಾಳನು ಬೆಳಕಾಗಿಸು
ಹೇ ಶಾರದೆ ದಯ ಪಾಲಿಸು ಈ ಬಾಳನು ಬೆಳಕಾಗಿಸು ನಾಳೆಗಳ ದಾರಿಯಲ್ಲಿ ನಂಬಿಕೆಯ ನೆಲೆಯಾಗಿರಿಸು ಮುನ್ನಡೆಸು ಕೈ ಹಿಡಿದು ನಾವಾಡೋ ಪದ ಪದದಲ್ಲೂ ಸಂಚರಿಸು 14 ಬಂದಿರೋದು. ಉಷಾ ಟೀಚರ್ ಈಗ 3 ವರ್ಷ ಆಯ್ತು. ಇನ್ನೂ ಸಿದ್ದೇಶ್ ಮಾಸ್ಟರ್ ಬರಬೇಕಾಗಿತ್ತು, ಜೋಸ್ಫಿನ್ ಟೀಚರ್ ಬರಬೇಕಾಗಿತ್ತು, ನಿಮ್ಮ ಮಾತಿಗೆ ಹೋಗ್ಬಿಟ್ಟು ಬರಬೇಕಾಗಿತ್ತು ಅವರು. ಯಾಕಂದ್ರೆ ಇಂಥ ಸಮಯ ಸಿಗೋದಿಲ್ಲ. ನಾವು ಮಾಡಿಸ್ಕೊಂತೀವಿ ಇಲ್ಲ ಅಂತ ಮಾತಾಡಿದ್ವಿ. ನಾವು ನಮ್ಮ ವಿದ್ಯಾರ್ಥಿಗಳು ಈ ಥರ ಮಾಡ್ತಾರೆ ಇಲ್ಲ ಅಂತ ನಾವು ಅಂದ್ಕೊಂಡ್ವಿ. ನಮ್ಮನ್ನ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಹನುಮಂತಪ್ಪ ನಾನು ನೋಡಿನಿ ಏನೋ ಗೊತ್ತಿಲ್ಲ, ಅವ್ರು ಫೋನ್ ಮಾಡಿದ್ರು. ಅದು ಯಾಕೆ ಕಾಲ್ ಕಟ್ಟಾಯಿತು. ಇದು ಯಾರ್ದು ಅಂತೇಳಿ ಯಾರು ಉಷಾ ಟೀಚರ್ ಫೋನ್ ಮಾಡಿದ್ರು ನನಗೆ. ಯಾರು ಹನುಮಂತಪ್ಪ ಅಂತ ನನಗೆ ಮಾಡಿದ್ರು ಮೇಡಮ್ ಅಂತ. ಈ ನಂಬರ್ ಎಷ್ಟು ಅಂತ ಕೇಳಿದಾಗ ಮತ್ತೆ ರಿಟರ್ನ್ ಅವ್ರಿಗೆ ನಾನೇ ಮಾಡಿದೆ. ಎಲ್ಲ ಆನ್ಲೈನಲ್ಲೇ ಇರೋದು. ಮೆಸೇಜ್ ಹಾಕಿ ನಮ್ಗೆ ಭಾಷೆ ಯಾವುದೇ ಒಂದು ಕಾರ್ಯಕ್ರಮ ಮಾಡ್ಬೇಕಂದ್ರೆ ನಮ್ಮನ್ನೆಲ್ಲರೂ ಒಗ್ಗೂಡಿಸ್ಬೇಕಾದ್ರೆ ಎಷ್ಟು ತ್ರಾಸ ತಗೊಂತಾರ ಅವರು. ಆದ್ರೆ ಇಷ್ಟು ಇನ್ನೂ ಅದಾರೆ ಏನಾರು ಹಳೆ ವಿದ್ಯಾರ್ಥಿಗಳು ಇರಬಹುದು, ಬೇರೆ ಬೇರೆ ಕಡೆ ಇರ್ತಾರ, ಕಾಂಟ್ಯಾಕ್ಟ್ ನಂಬರ್ ಇರೋದಿಲ್ಲ. ಆದ್ರೂ ಇಷ್ಟು ಶ್ರಮ ವಹಿಸಿ ನೀವು ಜೋರಾದ ಚಪ್ಪಾಳೆ ಹನುಮಂತಪ್ಪಗ ಸಲ್ಲಿಸ್ಬೇಕು. ಯಾಕಂದ್ರೆ ಈ ನಾವು ಬಂದ ತಕ್ಷಣ ನೋಡಿ ಭಾಳ ಗಾಬರಿ ಅದೀವಿ ನಾವು. ನಮ್ಮ ಹೆಡ್ ಮಾಸ್ಟರ್ ನಮಗೆ ಫೋನ್ ಮಾಡಿ ಹೇಳಿಲ್ಲ. ಯಾಕಂದ್ರೆ 99, 98 ಹೇಳಿದ್ರೆ ನಮ್ಮ ಟೀಚರ್ಸ್ಗಳು ಬರ್ತಾರೋ ಇಲ್ಲ ಅಂತ ಹೇಳಿ ಅವ್ರು ನನ್ನ ಎದುರಿಗೆ ಕೂಡ ಹಂಚ್ಕೊಂಡ್ರು ಅದನ್ನ. ಯಾಕಂದ್ರೆ ನಮಗೆ ಮುಜುಗರ ಆಯ್ತು ಆ ಇಯರ್ನ ಅವ್ರು ಕರ್ತಿರೋದು. ಆದ್ರೂ ನೀವು ನಮ್ಮನ್ನೆಲ್ಲರನ್ನು ಗುರುಗಳು ಅಂತೇಳಿ ನಮ್ಮನ್ನ ಇಲ್ಲಿ ಕರೆದಿದ್ದಕ್ಕೆ ತುಂಬ ಧನ್ಯವಾದಗಳು. ನೀವು ಇದೇ ರೀತಿಯಾಗಿ ಹಳೆ ವಿದ್ಯಾರ್ಥಿಗಳು ನಮ್ಮ ಶಾಲೆ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಿದ್ರೆ ಸ್ವಲ್ಪ ಅನುಕೂಲ ಆಗ್ತತಿ ಅಂತ ನನ್ನ ಅನಿಸಿಕೆ. ಯಾಕಂದ್ರೆ 27 ವರ್ಷ ಸರ್ವಿಸ್ ಅಂದ್ರೆ ನಾನು ಬಂದು 2003 ಇಲ್ಲಿ ಬಂದಾಗ ಹಂದಿಗಳೆಲ್ಲ ಒಳಗಡೆ ಬರ್ತಿದ್ವು, ಕಾಂಪೌಂಡ್ ಇರಲಿಲ್ಲ. ಇದಕ್ಕೆ ಸಹಕಾರ ಕೊಟ್ಟಿದ್ದಂದ್ರೆ ಫಸ್ಟ್ STMC ಅಧ್ಯಕ್ಷರು ಪಂಪಾಯಿ ಸ್ವಾಮಿಯರು ಇದ್ರು. ಅವರು ಸ್ವಲ್ಪ ಇಂಪ್ರೂವ್ ಮಾಡಿದ್ರು ಶಾಲೆನ. ಅದರಿಂದ ಎಲ್ಲರೂ ಕಂಟಿನ್ಯೂ ಆಗಿ ಒಬ್ಬೊಬ್ಬರಾಗಿ ಅಧ್ಯಕ್ಷರುಗಳು ಎಲ್ಲ ಸಹಕಾರ ಕೊಟ್ಟರು. ಮುಖ್ಯವಾಗಿ ಕೃಷ್ಣ ಈ ಸಂದರ್ಭದಲ್ಲಿ ನಿಜವಾಗ ದುಃಖಕರವಾದ ಇದು ಹೇಳ್ಬೇಕಂದ್ರೆ, ನಾವು ಯಾವುದೇ ಟೈಮಲ್ಲಿ ಅವ್ರಿಗೆ ಫೋನ್ ಮಾಡಿದರೆ ಇವರು ಮಾದೇವಪ್ಪಣ್ಣರು ಈ ಶಾಲೆಯಲ್ಲಿ ಮಾಜಿ STMC ಅಧ್ಯಕ್ಷರಾಗಿ ಕೆಲಸ ಮಾಡಿದ್ರು. ಅವರು ಮೊನ್ನೆ ತಾನೇ ಅವರು ನಿಧನರಾದರು. ಈ ಸಂದರ್ಭದಲ್ಲಿ ನೆನೆಸ್ಕೋಬೇಕು. ನಮ್ಮ ಮಕ್ಕಳನ್ನ ಯಾವುದೇ ಕ್ರೀಡಾಕೂಟಕ್ಕಾಗಲಿ, ಪ್ರತಿಭಾ ಕಾರಂಜಿಗಾಗಲಿ, ಏನಾದರೂ ಬುಕ್ಸ್ ತರೋದಾಗಲಿ, ಸಾರ್ ಮೊಟ್ಟೆ ಬಾಳೆಹಣ್ಣಾಗಲಿ ಸರ್ ನಾನು ಹಿಂಗೆ ಶಾಲೆಗೆ ಹೋಗಲ್ಲ ಹಾಕೊಂಡು ಹೋಗ್ರಿ ಅಂದರೆ ಸೀದಾ ಶಾಲೆ ಹತ್ರ ತೊಗೊಂಬಂದು ಕೊಡ್ತಿದ್ರು. ನಿಜವಾಗೂ ಒಳ್ಳೆಯವರಿಗೆ ಈ ದೇವರು ಭಾಳ ದಿನ ಬಿಡೋದಿಲ್ಲ ಅನ್ನೋದಕ್ಕೆ ಒಂದು ಈ ಉದಾಹರಣೆ. ಆಮೇಲೆ ಈ ಸಂದರ್ಭದಲ್ಲಿ ನೆನೆಸ್ಕೋಬೇಕಂದ್ರೆ ಕೃಷ್ಣಸ್ವಾಮಿ ಸರ್ ಅವರು ಭಾಳ ಶ್ರಮವಹಿಸಿ ಈ ಕಾಂಪೌಂಡನ್ನು ಮಾಡಿದರು. ಬಿಲ್ಡಿಂಗ್ ಇಲ್ಲಿ ಹಿಂದ್ಗಡೆ ಬಿಲ್ಡಿಂಗನ್ನು ಕಟ್ಟಲಿಕ್ಕೆ ಬಿಡಲಿಲ್ಲ ನಮಗೆ ಸರ್. ಅದರಿಂದ ಭಾಳ ನಿಷ್ಠರಾಗ್ಬಿಟ್ರು ಹೆಡ್ ಮಾಸ್ಟ್ರು. ಹಿಂದ್ಗಡೆ ಇವಿತ್ತು ಏನು ತೆಂಗಿನ ಮರಗಳು, ಶಾಲೆ ಬಿಲ್ಡಿಂಗನ್ನು ಕಟ್ಟಲಿಕ್ಕೆ ಬಿಡ್ತಾ ಇರಲಿಲ್ಲ ಅವರು ಭಾಳ. ಕೃಷ್ಣಸ್ವಾಮಿ ಸರ್ ಅದು ಏನಾಗ್ತದೆ ಆಗಲಿ, ಶಿಕ್ಷಣ ಪ್ರೇಮಿಗಳು ನಾಗರಾಜಣ್ಣ, ಮಾದೇವಪ್ಪಣ್ಣ, ಇವರು ಕಾಂತರಾಜಣ್ಣ, ರಾಮಮೂರ್ತಿ ಅಣ್ಣ, ಈಗ ಹೊಸದಾಗಿ ಮತ್ತೆ ಶಿವಾನಂದಣ್ಣನು ಈ ಕಡೆ ಬರ್ತಾ ಇದ್ದಾನಂತ ಅನ್ಕೊಂಡ್ವಿ ನಾವು. ಅವ್ರ ಮಕ್ಕಳಿಗೆ ಈ ಶಾಲೆಗೆ ಸೇರಿಸ್ತೀವಿ ಮುಂದಿನ ವರ್ಷ ಅಂತ ಹೇಳ್ಯಾರ. ನಿಮ್ಮೆಲ್ಲರ ಸಹಕಾರ ನಮಗಿತ್ತಂದ್ರೆ ಶಾಲೆಯನ್ನು ಇನ್ನೂ ಇಂಪ್ರೂವ್ ಮಾಡ್ಬೋದು ಅಂತ ನಮ್ಮ ಅನಿಸಿಕೆ. ಸಂಬಂಧಗಳ ಮೀರಿದ ಬಂಧವಿದು, ಯಾವ ಬಿಂದುವಿನಲ್ಲಿ ಸಂಧಿಸುವುದು. ಚಾಚಿ ತೋಳುಗಳನ್ನು ಬಿಗಿದಪ್ಪಿಕೊಳ್ಳುವುದು, ನಮ್ಮ ಪ್ರತಿ ನೋವನ್ನು ತನ್ನದೆಂದು ಕೈಯ ಹಿಡಿದು ಹೆಜ್ಜೆ ಬೆಸೆದು ಮುಂದೆ ಮುಂದೆ ನಡೆವ ಎಂದು ಕಂಬನಿಯ ಒರೆಸುವ ಸ್ನೇಹಿತ. ನಮ್ಮ ಸ್ನೇಹವಿದು ಇರಲಿ ಶಾಶ್ವತ.
ಸೇರಿಕೊಂಡು ನಮ್ಮ ದಾರಿ ಬದುಕು ಎಷ್ಟು ಚಂದವೆಂದು ಸಾರುತ್ತಿಹುದು ಸಾರಿ ಸಾರಿ ನೀವು ಅಂತ ಶುರುವಾದ ಮೊದಲು ಲೋಲೋ ಅಂತ ಈಗ ಬದಲು ನಮ್ಮ ನಡುವೆ ಎಲ್ಲ ಕೊಂಚ ಸಂಕೋಚವು ಕೈಯ ಹಿಡಿದು ಹೆಜ್ಜೆ ಬೆಸೆದು ಮುಂದೆ ಮುಂದೆ ನಡೆವ ಎಂದು